ಹೆಸರಿಗೆ ಸಂಬಂಧಪಟ್ಟಂಥ ಕೆಲವು ವೀಡಿಯೋಸ್ಗಳು ಅಪ್ಡೇಟ್ ಮಾಡಿ ಅಂತ ಹೇಳಿದ್ರಿ. ಬಟ್ ತುಂಬ ಹೆಸರುಗಳಾಗೋದ್ರಿಂದ ನೋಟ್ಸ್ಗಳ ರೀತಿ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಲಿಂಕ್ಸ್ಗಳು ಇದೇ ಮೆನ್ಷನ್ ಮಾಡಿರೋಂಥ ನಂಬರ್ಸ್ಗಳಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಮ ಹೆಸರನ್ನು ಕಳಿಸಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಆ್ಯಂಡ್ ರಿಪೋರ್ಟಲ್ಲಿ ಯಾರು ಒನ್ ಟೈಮ್ ಪೇ ಮಾಡಿದ್ದೀರಾ, ಸೊ ಎಲ್ಲನೂ ಒನ್ ಟೈಮ್ ಪೇಮೆಂಟ್ ಮಾಡಿದ್ದೀನಿ. ಸೊ ಲೈಫ್ ಟೈಮ್ ಆ್ಯಕ್ಸೆಸ್ ಇರುತ್ತೆ, ಅಲ್ಲಿ ಇದನ್ನು ಸ್ವಲ್ಪ ಇನ್ನೂ ಆ್ಯಡ್ ಮಾಡಿದ್ದೀನಿ. ಸೊ ಒಂದು ಸಲ ಪೇ ಮಾಡಿ ಯಾವಾರು ಪೇ ಮಾಡಿದರೂ ಕೂಡ ಕಂಟಿನ್ಯೂಸ್ ಆಗಿದ್ದು ಅಪ್ಡೇಟ್ಸ್ಗಳಾಗ್ತಾ ಇರುತ್ತೆ. ಅದರ ಒಂದು ಅಪ್ಡೇಟ್ ಬಂದು ಹೆಸರಿನ ಒಂದು ವಿಶ್ಲೇಷಣೆ ಅಥವಾ ಹೆಸರಿನ ಮಾಹಿತಿ ಏನು ಕೇಳ್ತಾ ಇದ್ವಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಧಾನವಾಗಿ ನೋಡ್ಕೊಳ್ಳಿ. ಆ್ಯಂಡ್ ಯಾವುದೇ ಹೆಸರುಗಳಲ್ಲಿ ಇರುವಂತಹ ಹೆಸರು ಮೊತ್ತ ಮತ್ತು ಹೆಸರಲ್ಲಿರುವಂಥ ಅಕ್ಷರಗಳ ಮೇಲೆ ಹೆಸರಿನ ಟೋಟಲ್ ಮಾತ್ರ ಸರಿ ಇದ್ದರೆ ಸಾಲಲ್ಲ, ಮತ್ತು ಹೆಸರಲ್ಲಿ ಒಳಗಡೆ ಇರುವಂಥ ಅಕ್ಷರಗಳೇನಿವೆ ಅದರದ್ದೇ ಆದ ಗುಣಗಳಿರುತ್ತೆ. ಅದೇ ಗುಣಗಳನ್ನು ವ್ಯಕ್ತಿ ತೋರಿಸ್ತಾನೆ ಅಂತ ಇಷ್ಟು ದಿನದಿಂದ ಕಲಿತಾ ಬಂದಿದ್ದೀವಿ. ಈಗೇನೆಂದರೆ ಸ್ವಲ್ಪ ಯಾವ ಕೆಲಸಕ್ಕೆ ಯಾವ ಒಂದು ಇದಕ್ಕೆ ಒಳ್ಳೆಯದು, ಯಾವ ಕೆಲಸಗಳು ಮಾಡ್ಬೋದು ಏನು ಇತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ. ಈಗ ನೀವು ಕಲ್ತಿರೋದ್ರಿಂದ ಹೆಸರಲ್ಲಿ ಬರೀ ಟೋಟಲ್ ಮಾತ್ರ ಅಲ್ಲ, ಹೆಸರಿನಲ್ಲಿ ಯಾವ ಒಂದು ಕೆಲಸಕ್ಕೆ, ಯಾವ ಒಂದು ವೃತ್ತಿಗೆ, ಯಾವ ಟೈಮು, ಯಾವ ದಿನ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಒಂದು ತುಂಬ ಫೇಮಸ್ ಹೆಸರಿದು ಅರವಿಂದ್ ಅನ್ನೋದು. ಏನಕ್ಕೆ ಅಂದರೆ ಇದನ್ನು ನಾವು ಚಿಕ್ಕದಾಗಿ ಕರೆಯೋಕ್ಕಾಗಲ್ಲ. ಅರವಿಂದ್ ಅನ್ನೋದನ್ನು ಅರವಿಂದ್ ಅಂತಲೇ ಕರೀಬೇಕು, ಇಲ್ಲ ಅರವಿಂದ ಮಾಡ್ತೀವಿ. ಬಟ್ ಚಿಕ್ಕದಾಗಿ ಕರೆಯೋಕ್ಕಾಗಲ್ಲ, ಇದನ್ನು ಶಾರ್ಟ್ ಫಾರ್ಮಲ್ಲಿ ಎಲ್ಲೂ ಕರೆಯೋಕ್ಕಾಗಲ್ಲ. ಆ್ಯಂಡ್ AR ವಿನ್ ಅಂತೆಲ್ಲ ಇದೆ, IND ಇದೆ. ಇದರ ಲಾಜಿಕಲ್ಲಿ ಕೆಲವು ವೀಡಿಯೋಸ್ಗಳೆಲ್ಲ ಮಾಡಿರ್ತಾರೆ ರೀಲ್ಸಲ್ಲೆಲ್ಲ. ನಮಗೆ ಬೇಕಿರೋದು ಈ ನೇಮ್ನ, ಈ ಹೆಸರನ್ನ ನಾನು ಯೂಸ್ ಮಾಡಿದ್ರೆ ಅಥವಾ ನಾನು ಯಾರಿಗೋ ಹೆಸರನ್ನ ಕೊಟ್ಟರೆ ಏನೇನು ಮಾಹಿತಿಗಳನ್ನ ನೋಡಬೇಕು. ಯಾಕಂದರೆ ನಾವಿಲ್ಲಿ ಕಲಿತಿದ್ದೀವಿ, ನಾವು ಸರಿ ತಪ್ಪು ವಾದ ಮಾಡ್ತಿಲ್ಲ. ಹೆಸರಿರೋ ವ್ಯಕ್ತಿಗಳು ನಿಮಗೆ ಸಿಕ್ಕಿದ್ರೆ ಚೆಕ್ ಮಾಡಿ, ಇಲ್ಲ ಅಂತಂದರೆ ಯಾರು ಪರಿಚಯ ಇದ್ದರೆ ಒಪಿನಿಯನ್ ತೊಗೊಳ್ಳಿ. ಬಟ್ ಏನಂತಂದರೆ ನೀವು ಈ ಹೆಸರನ್ನ ಕೊಡಬೇಕಾದ್ರೆ, ಯಾರೋ ನಿಮ್ಮನ್ನು ನಂಬಿ ಬಂದಾಗ ಈ ಹೆಸರನ್ನ ನೀವು ಅವ್ರಿಗೆ ಕೊಡಬೇಕಾದ್ರೆ ಏನೇನು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಅದನ್ನು ಹೇಳ್ತಾ ಇದ್ದೀನಿ. ರೈಟ್ ಆರ್ ರಾಂಗ್ ಬರೋದೇನು ಅಂತಂದರೆ ಯಾವ ವ್ಯಕ್ತಿಗೆ ಏನು ಕೊಡ್ತಿದ್ದೀರಾ ಅಂತ ನನ್ನ ಮೇಲೆ. ಸೊ ಹೆಸರಿನ ಬಗ್ಗೆ ತಿಳ್ಕೊಳ್ಳಿ. ಫಸ್ಟ್ ಏನು ಮಾಡ್ತಿದ್ದು, ಒಂದು ಹೆಸರಿನ ಮೊತ್ತ ಏನಿದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡಿಬಿಡ್ತಾ ಇದ್ವಿ. ನಂಬರ್ 19 ಒಳ್ಳೆಯದು, ಶುಭ, ಎಲ್ಲ ಓಕೆ. ಇಲ್ಲಿ ಏನಾಗ್ತದೆ, 70% ಅಂದರೆ 19ನೇ ನಂಬರಿನ ಒಂದು ಏನು ಇದಿದಲ್ಲ ಒಳ್ಳೆಯದು ಅಂತ ಏನಿದೆ ಅದು ಪೂರ್ತಿ ಪ್ರಮಾಣದಲ್ಲಿ ಇರಲ್ಲ, ಬೇರೆ ಬೇರೆ ಹೆಸರು ಬದಲಾಗ್ತದೆ. ಇಲ್ಲಿ ಅಂಕ 80% ಅಂತ ಇದೆ, 70% ಶುಭ ಅಂತ ಏನಿದೆ. ಕೆಲವು ಸಮಸ್ಯೆಗಳು ಕೂಡ ಇರುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ಈ ಒಂದು ನೇಮ್ ಇರೋವಂಥವ್ರು ಮೇನು ಅಹಂಕಾರ, ಮತ್ತು ಏನಂತಂದರೆ ಅಹಂಕಾರ ಒಂದು ತುಂಬ ಕಂಟ್ರೋಲ್ ಮಾಡಬೇಕು. ಕೋಪ ಶಾರ್ಟ್ ಟೆಂಪರ್ ಥರ ಏನಿರಲ್ಲ ಇವರು. ಪ್ರಾಬ್ಲಮ್ ಏನಂತಂದರೆ ಅಹಂ ಇರಬಾರ್ದು, ನಾನು ನಂದು ಸರಿ ತಪ್ಪು, ಮತ್ತು ಯಾರನ್ನಾರು ನಿಂದಿಸೋದು, ಯಾರನ್ನ ಸ್ವಲ್ಪ ಕೆಳಗೆ ನೋಡೋದು, ಈ ಗುಣ ಹೆಸರು ಚೇಂಜ್ ಮಾಡಿದ್ರೆ ಬರುತ್ತೆ, ಅಥವಾ ಆ ರೀತಿ ಇರೋವಂತಹ ವ್ಯಕ್ತಿಗಳಿಗೆ ಸೆಟ್ ಆಗುತ್ತೆ. ಏನಂದರೆ ವ್ಯಕ್ತಿಯ ಗುಣ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂಥವ್ರು ಸೆಟ್ ಆಗುತ್ತೆ. ಬಟ್ ಇದರಿಂದ ಏನೋ ಬರುತ್ತೆ ಈ ರೀತಿ ಎಲ್ಲ ಅಂದರೆ ಈ ಒಂದು ಸಮಸ್ಯೆಯಲ್ಲಿ ನಿಮಗೆ ಗೊಂದಲ ಆಗಬಹುದು, ಯಾರು ವೀಕ್ ಆಗಿರುವಂತಹ ಕಾಂಪೌಂಡ್ಗಳಿಗೆ ಕೊಟ್ಟರೆ. ಸೊ ಮ್ಯಾನೇಜ್ ಮಾಡೋವಂಥ ವ್ಯಕ್ತಿಗಳಿಗೆ, ಮ್ಯಾನೇಜ್ ಮಾಡೋವಂಥ ಹೆಸರುಗಳಿಗೆ ಈ ನಂಬರ್ನ ಸಜೆಸ್ಟ್ ಮಾಡ್ತೀವಿ, ಅಂದರೆ ಈ ಹೆಸರನ್ನ ಸಜೆಸ್ಟ್ ಮಾಡ್ತೀವಿ. ಮತ್ತು ನಿಮ್ಮ ಕೆಲಸ ಮತ್ತು ವರ್ಕ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಅಂತ ಹೇಳ್ತೀವಲ್ಲ, ಮನೆ ಮತ್ತು ಹೊರಗಡೆ ಕೆಲಸ ಎರಡೂ ಕಡೆ ಕೂಡ ಕೆಲವು ಸಲ ಎಡವಟ್ ಆಗ್ತವೆ. ಸೊ ನಾನೊಂದು ನಂಬರ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಅಥವಾ ನಾನು ಅದನ್ನು ಕೊಡ್ತಿದ್ದೀನಿ ಅಂತಂದರೆ ಈ ಮಾಹಿತಿನ ತಿಳಿಸ್ಬೇಕು ನೀವು ಯಾವಾಗಲೂ ಕೂಡ. ಇಲ್ಲಿ ರೈಟ್ ಆ್ಯಂಡ್ ರಾಂಗ್ ಅನ್ನೋದಕ್ಕಿಂತ, ಸರಿ ತಪ್ಪು ಅನ್ನೋದಕ್ಕಿಂತ ಜಾಸ್ತಿ, ಆಯಿತಾ, ಸರಿ ತಪ್ಪು ಅನ್ನೋದಕ್ಕಿಂತ ಜಾಸ್ತಿ ತಿಳುವಳಿಕೆ ಅವಶ್ಯಕತೆ ಇರುತ್ತೆ. ಆ ವ್ಯಕ್ತಿ ದಡ್ಡ ಆಗಿರಲ್ಲ, ಜಾಣ ಆಗಿರಲ್ಲ, ಏನೂ ಇರಲ್ಲ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಈ ಮಾಹಿತಿನ ನೀವು ಕೊಡ್ತೀರ, ಆಯಿತಾ. ಸಾಫ್ಟ್ವೇರ್ ಕೆಲಸ ರಿಪೋರ್ಟ್ ಕೊಡೋದು ಅಷ್ಟೇ. ಆ ರಿಪೋರ್ಟ್ಲಿ ಇದೆಲ್ಲನೂ ಕೂಡ ಚೆಕ್ ಮಾಡಿ ಕೊಡೋದ್ರಿಂದ ನಾವು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಮಾಡ್ತಾಯಿದ್ದೀವಿ, ಎಲ್ಲ ಇನ್ಫಾರ್ಮೇಷನ್ಸ್ ಇರಬೇಕಂತ. ಇದರಲ್ಲಿ ಸರಿ ತಪ್ಪು ಬರೋದು, ಯಾರು ಹೆಸರನ್ನ ಇಟ್ಟಿದ್ರೆ, ಹೆಸರು ಬದಲಾಯಿಸ್ಕೊಂಡಿದ್ರೆ ಅವ್ರ ಒಪಿನಿಯನನ್ನು ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಸುಮಾರು ಜನ ಈಗ ಇದನ್ನು ಚೇಂಜ್ ಮಾಡಿದ್ದಾರೆ ಹೆಸರನ್ನು, ಅಂಥವರು ನಿಮ್ಮ ಒಪಿನಿಯನ್ಗಳನ್ನು ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಯಾರು ಪೇರೆಂಟ್ಸ್ಗಳು ಅಥವಾ ಅವ್ರ ಕ್ಲೈಂಟ್ಸ್ಗಳಿಗೆ ಈ ಹೆಸರನ್ನ ಸಜೆಸ್ಟ್ ಮಾಡೋಕ್ಕೂ ಮುಂಚೆ ಹೆಲ್ಪ್ ಆಗ್ತದೆ. ಸೊ ಹೆಸರಿರೋ ಒಂದು ಅಕ್ಷರಗಳೇನಾಗ್ತದೆ, ಒಂದು A ನ 1 ಅಂತ ಹೇಳ್ತೀವಿ, R ನ 2, V ಬಂದು ನಂಬರ್ 6, ಈ ರೀತಿ ಇರುತ್ತೆ. ಆ ಗ್ರಹಗಳೇನು ಮಾಡುತ್ತೆ, ಗ್ರಹದ ಸ್ವಭಾವ ಇದು. ನಾಯಕತ್ವ, ಶಾಂತ, ಆಕರ್ಷಣ, ವ್ಯಕ್ತಿತ್ವ ಏನಿದೆ ಇವೆಲ್ಲ ಈ ಗ್ರಹಗಳಿದ್ದು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ತಾನೇ. ಇದು 1ನೇ ನಂಬರ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಪೇಜ್ಗಟ್ಟಲೆ ಇದೆ, ನಂಬರ್ A ಬಗ್ಗೆ ಪೇಜ್ಗಟ್ಟಲೆ ಇದೆ ಇನ್ಫಾರ್ಮೇಷನ್. ನೀವು ಅದನ್ನು ನೋಡ್ತೀರಾ ಯಾವಾಗ ನೋಟ್ಸಲ್ಲಿ. ಇಲ್ಲಿ ನಿಮಗೆ ಅದು ಒಂದು ಸಲ ನೆನಪಾದ್ಮೇಲೆ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಮೆಮೊರಿ ಇರುತ್ತಲ್ಲ, ಸೊ ನೀವು ರೀಕಾಲ್ ಮಾಡ್ತಾ ಟ್ರಿಗರ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಯಾವ ಅಕ್ಷರ ಏನು, ಅದ್ರ ಗುಣ ಏನು, ಸ್ವಭಾವ ಏನು, ಕಲಿತೀರ. ಸಿಂಪಲ್ಲಿ. ಏನಕ್ಕೆಂದರೆ
ಪ್ರಾಕ್ಟೀಸ್ ಮಾಡ್ದೇ ಯಾವ ವಿದ್ಯೆನೂ ಕೂಡ ಕೈ ಹಿಡಿಯಲ್ಲ. ಅಥವಾ ಪ್ರಾಕ್ಟೀಸ್ ಮಾಡಿ, ಗೊತ್ತು ಅಂದಷ್ಟನ್ನ ಕಲಿಯೋದು ನಿಲ್ಲಿಸ್ಬಿಡ್ತೀರ, ಯಾವುದನ್ನು ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ, ತುಂಬ ಒಳ್ಳೆಯದಿದು, ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ ಅಕ್ಷರಗಳಿರೋದನ್ನ ಸಂಖ್ಯೆಗೆ ಬದಲಾಯಿಸ್ತೀವಿ. ಸಂಖ್ಯೆ ಆದಮೇಲೆ ಗ್ರಹಗಳ ಬಗ್ಗೆ ನೋಡ್ತೀವಿ, ಅದರ ಗುಣಗಳನ್ನು ಚೆಕ್ ಮಾಡ್ತೀವಿ. ನಂಬರ್ ಏನು ರಿಪೀಟ್ ಆಗಿದೆ, ಏನಾಗ್ತದೆ, ಎ ಕೂಡ ಇದೆ, ಐ ಕೂಡ ಇದೆ, ಎರಡೂ ಕೂಡ 1 1 ಬರುತ್ತೆ. ಬಟ್ ಎರಡರ ಗುಣಗಳು ಕೂಡ ಬೇರೆ ಬೇರೆ. ಅಕಸ್ಮಾತ್ ಮಿಸ್ ಆಗಿ ಆರ್ಯ ಈ ಹೆಸರುಗಳಲ್ಲಿ ಬರುತ್ತಲ್ಲ, ಅಲ್ಲಿ ಡಬಲ್ ಎ ಬಂತು ಅಂದರೆ ಈ ಒಂದು ನಾಯಕತ್ವದಲ್ಲಿ ಏನಾಗ್ತದೆ, ಸ್ವಲ್ಪ ಡಬಲ್ ಅಂದರೆ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸಾರಿ, ನೆಟ್ವರ್ಕ್ ಇಶ್ಯೂ. ಸೊ ಏನಾಗ್ತದೆ, ನಂಬರ್ನ ಕನ್ವರ್ಟ್ ಮಾಡಿದ್ವಿ, ನಂಬರ್ ಟೋಟಲ್ ಚೆಕ್ ಮಾಡಿದ್ವಿ, ನಂಬರ್ ಟೋಟಲ್ ಚೆನ್ನಾಗಿತ್ತು ಅಂತ ಹೇಳಿದ್ವಿ, ನಾವು ಹೆಸರು ಫೈನಲ್ ಮಾಡಿದ್ವಿ, ಆಯಿತಾ. ಅದಾದಮೇಲೆ ಏನು ಮಾಡಿದೆ, ಅಕ್ಷರಗಳ ಬಗ್ಗೆ, ಎ ಅಂದರೆ ಏನು, ಅದರ ಗುಣ ಏನು, ಏನೇನು ಕೊಡುತ್ತೆ, ಇಷ್ಟೇ ಇಲ್ಲ, ಡೀಟೇಲ್ ಆಗಿದೆ ಅಂತ ಹೇಳ್ತೀನಿ ಗೊತ್ತಾ. ಇಲ್ಲ ಅಂದರೆ ಒಂದು 15-20 ಪಾಯಿಂಟ್ ಕೊಟ್ಟಿದ್ದೀನಿ ಇದ್ರ ಮೇಲೆ ನಿಮ್ಮ ನೋಟ್ಸ್ಗಳಲ್ಲಿ. ಅಲ್ಲಿ ಇದನ್ನು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿ. ಇವತ್ತು ನಿಮಗೆ ಕ್ಲಾಸ್ ಮಾಡ್ತಿಲ್ಲ, ನಾನು ನಿಮಗೆ ಹೆಸರನ್ನು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಥವಾ ಹೆಸರನ್ನು ಯಾವ ರೀತಿ ಕೊಡ್ತೀರಾ, ಏನೇನು ಇನ್ಫಾರ್ಮೇಷನ್ಸ್ಗಳು ಗೊತ್ತಿರಬೇಕು. ಏನಕ್ಕೆ ಅಂದರೆ ಆ ಒಂದು ಪ್ರಿಡಿಕ್ಷನ್ ಆ್ಯಕ್ಯುರಸಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಕಲಿಯೋದಕ್ಕಿಂತ ಜಾಸ್ತಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಇದನ್ನು ಕರೆಕ್ಟಾಗಿ ಈ ರೀತಿ ಫಾಲೋ ಮಾಡ್ತಾ ಹೋಗಿ. ಅಕ್ಷರಗಳನ್ನು ಏನಿರುತ್ತೆ, ಅಕ್ಷರಗಳ ಮಾಹಿತಿನ ಚೆಕ್ ಮಾಡ್ತೀರಾ. ಏನಕ್ಕೆ ಅಂದರೆ ಅದು ಫಸ್ಟ್ನೇ ಸಲ 2ನೇ ಸಲ ನೀವು ಇಂಟ್ರೆಸ್ಟಾಗಿ ಕೇಳ್ತೀರಾ, ನೆನಪಿರುತ್ತೆ, ಆಮೇಲೆ ನೆನಪಿರಲ್ಲ, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಬಟ್ ಪದೇ ಪದೇ ರೀಕಾಲ್ ಮಾಡಿದಾಗ ಒಂದು 5-10 ಸಲ ಇದನ್ನು ನೋಡ್ತಾ ಇತ್ತು ಅಂದಾಗ ಮತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಸರುಗಳು ಸಿಗ್ತಾ ಇರ್ತವೆ ನಿಮಗೆ. ಸೊ ಹಾಗಾಗಿ ಮರೆಯಲ್ಲ, ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ. ಇದೆಷ್ಟು ನೆನಪಿರುತ್ತೋ ಅಷ್ಟು ನಿಮಗೆ ಒಳ್ಳೆಯದು. ಕನ್ಸಲ್ಟೇಷನ್ಸ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಾನು ಕನ್ಸಲ್ಟೇಷನ್ ಕಡೆ ಫೋಕಸ್ ಮಾಡ್ತಿಲ್ಲ, ನಾನು ಯೂಶ್ವಲಿ ಈ ಥರ ಸ್ಟೋರಿ ಅಂದರೆ ರೈಟಿಂಗ್ ಮೇಲೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ವೀಡಿಯೋಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಅದರಿಂದ ಕನೆಕ್ಟ್ ಆಗಿದ್ರಿ, ಬಟ್ ಮಾತಾಡ್ತಾ ಇದ್ದೀವಿ. ಬಟ್ ಎಲ್ಲ ಒಂದು ಕಡೆ ನನಗೆ ಕನ್ಸಲ್ಟೇಷನ್ಗಿಂತ ಇದೇನೇ ಜಾಸ್ತಿ, ಈ ಥರ ಅಂದರೆ ಡಿಸ್ಕಷನ್ ಮಾಡೋದು ಅವು ಜಾಸ್ತಿ ಇಂಟ್ರೆಸ್ಟು. ಹಾಗಾಗಿ ಸ್ವಲ್ಪ ಇದ್ರ ಮೇಲೆ ಎಫರ್ಟ್ ಹಾಕಿದ್ದಕ್ಕೆ ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಜಾಸ್ತಿ ಆಯಿತು ಕಮ್ಮಿ ಆಯಿತು ಅನ್ನೋಕ್ಕಿಂತ ಜಾಸ್ತಿ ಕ್ಲೀನಾಗಿ ನೋಡ್ಕೊಳ್ಳಿ. ಅದರ ಅಷ್ಟು ಮಾಹಿತಿ ಇದ್ದಷ್ಟು ಒಳ್ಳೆಯದು. ನಲ್ಲಿ ಎಕ್ಸ್ಟ್ರಾ ಏನು ಹಾಕಿಲ್ಲ, ನಾವು ಪ್ರಿಡಿಕ್ಷನ್ ಆ್ಯಕ್ಯುರೇಟಾಗಿ ಬರೋ ಥರ ಕೊಟ್ಟಿದ್ದೀನಿ. ನೀವು ಅದನ್ನು ನೋಡ್ಕೊಂಡು ಹೇಳಿದ್ರು ಕೂಡ ಆ್ಯಕ್ಯುರೇಟಿ ಅಂದರೆ ಕರೆಕ್ಟಾಗಿ ಬರುತ್ತೆ, ಸರಿ ಏನು ಅಂತಂದು. ಸೊ ಎಲ್ಲ ಅಕ್ಷರಗಳಲ್ಲೂ ಕೂಡ, ಎಲ್ಲ ಟೋಟಲಲ್ಲೂ ಕೂಡ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಇರುತ್ತೆ. ಬರೀ ಒಳ್ಳೆಯದನ್ನು ಮಾತ್ರ ಕೊಡಲ್ಲ. ನಾನು ಯಾವುದೋ ಒಂದು ಹೆಸರನ್ನು ಉಪಯೋಗಿಸ್ತೀನಿ ಅಂತಂದರೆ ಬರೀ ಒಳ್ಳೆಯ ರಿಸಲ್ಟ್ ಮಾತ್ರ ಕೊಡಲ್ಲ, ಆಯಿತಾ. ಅದರ ಒಳ್ಳೆಯದು ಕೆಟ್ಟದನ್ನು ನೀವು ಇಲ್ಲಿ ನೋಡ್ತೀರಾ ನಿಮ್ಮ ನೋಟ್ಸಲ್ಲಿ. ಅದಾದಮೇಲೆ ಏನು ಮಾಡ್ತೀರಾ, ಆ ಒಂದು ಹೆಸರಿನ ಮೊತ್ತ ಏನಿದೆ, ಹೆಸರಿನ ಟೋಟಲ್ ಏನಿದೆ, ಅದಕ್ಕೆ ಯಾವ್ಯಾವುದು ರಿಸಲ್ಟ್ನ ಚೆನ್ನಾಗಿ ಕೊಡುತ್ತೆ ಅಂತ ನೋಡ್ತಾರೆ. ಇದು ವೇದಿಕ್ ಮೇಲೆ ಕೊಟ್ಟಿರೋದು. ಸೊ 1 ಮತ್ತು 6 ಸ್ವಲ್ಪ ಹುಷಾರು, ಇದಂತಲ್ಲ, ತದ್ವಿರೋಧ ಅಂತಲ್ಲ, ವೇದಿಕ್ ಆಸ್ಟ್ರಾಲಜಿ ಆಧಾರದ ಮೇಲೆ ಶುಕ್ರ ಒಳ್ಳೆಯದು. ಬಟ್ ಅದೆಲ್ಲ ಒಂದು ಕಡೆ ಅದರ ಕಾನ್ಸೆಪ್ಟ್, ಆ ವೇದಿಕ್ ಗ್ರಿಡ್ ಏನು ಬರೀತಿದ್ವಿ ಅದ್ರ ಮೇಲೆ 1 and 6 ಎಲ್ಲ ಒಂದು ಕಡೆ ಚೆನ್ನಾಗಿ ಬರಲ್ಲ, ಸರಿನಾ. ಈ ಟೋಟಲ್ಗೆ ಇದೆರಡು ಏನೂ ಕೂಡ ಆಗ್ತದೆ, ನ್ಯೂಟ್ರಲ್ ಆಗಿ ಬಿಹೇವ್ ಮಾಡ್ತವೆ. ನಂಬರ್ 2 ನಂಬರ್ ಮತ್ತು ನಂಬರ್ ಇದು ರಾಹು ಗ್ರಹ ಈ ಒಂದು ಇದರಲ್ಲಿ, ಈ ಟೋಟಲಲ್ಲಿ ನಂಬರ್ 7 ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೇನಾದ್ರು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂದರೆ ವಿಡಿಯೋ ರೆಕಾರ್ಡಿಂಗಲ್ಲಿ ನೋಡಿ, ಆಯಿತಾ. ಇಷ್ಟು ಮಾಡಿದ್ವಿ, ಮುಗ್ದೋಗ್ಬಿಡ್ತು, ಏನೂ ಇಲ್ಲ. ಈಗ ಇದರ ಕನ್ಸಲ್ಟೇಷನಲ್ಲಿ ನಿಮ್ಮ ಕೆಲಸ ಏನು, ಹೆಸರು ಕೊಡ್ತಾರೆ, ಹೆಸರು ಬಗ್ಗೆ ಹೇಳ್ತೀರಾ. ಸೊ ಏನು ಮಾಡುತ್ತೆ, ಹೆಸರು ನಿಮಗೆ ಅದೃಷ್ಟ, ಪ್ರಾಮಾಣಿಕತೆ, ಆರೋಗ್ಯ ಮತ್ತು ನಿಧಾನವಾಗಿ ಒಂದು ಪ್ರಗತಿನ ಕೊಡುತ್ತೆ. ನಿಧಾನಕ್ಕೆ ಬೆಳೀತಾ ಹೋಗ್ತೀರ. ತುಂಬ 5 ನಮ್ಮ ಹೆಸರಲ್ಲಿ 5ನೇ ನಂಬರ್ಗಳು ಅಂದರೆ ಹೆಚ್ಚಾಗಲಿ ಎನ್ನಾಗಲಿ ಈ ಥರ ಜಾಸ್ತಿ ಎಲ್ಲ ಇತ್ತು ಅಂತಂದರೆ, ನಿಮ್ಮ ಚಾರ್ಟಲ್ಲಿ ನಂಬರ್ 5ಗಳು ಜಾಸ್ತಿ ಇತ್ತು ಅಂದರೆ ಹೆಸರಿಂದನೂ ತರೋದು, ಮೊಬೈಲ್ ನಂಬರಿಂದ, ವೆಹಿಕಲ್ ನಂಬರಿಂದ ತರೋದು, ಅಕೌಂಟ್ ನಂಬರಿಂದ ಕೂಡ ತರೋದು, 2 ಮೊಬೈಲ್ ನಂಬರ್ 5 ಯೂಸ್ ಮಾಡೋದು, ಆ ಥರ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಅದು ಅವಾಯ್ಡ್ ಮಾಡೋದು ಒಳ್ಳೆಯದಲ್ಲ. ಕಂಡೀಷನ್ ಇದು. ಬಟ್ ಬೇರೆಯವರಿಗೆ ಬೇರೆ ಥರ, ಅಂದರೆ ನಂಬರಿಂದ ತಂದರೆ ಬೇರೆ ಥರ ಎಫೆಕ್ಟ್ ಬರುತ್ತೆ, ಹೆಸರಿಂದ ತಂದರೆ ಬೇರೆ ಥರ ಬರುತ್ತೆ. ಸೊ ಹೆಸರು ನಾವು 19 ಸೆಟ್ ಮಾಡ್ತಿದ್ದೀವಿ, ಸೆಕೆಂಡ್ ನೇಮ್ 5ಗೆ ಸೆಟ್ ಮಾಡಿದ್ರೆ ಆಗ ಎಫೆಕ್ಟ್ ಬೇರೆ ಥರ ಇರುತ್ತೆ. ಸೊ ಆ ಥರ ನಂಬರ್ 5 ಮತ್ತು ನಂಬರ್ 6, ನಂಬರ್ 3ನ ಓವರ್ ಆ್ಯಕ್ಟಿವೇಟ್ ಮಾಡಬೇಡಿ. ನಂಬರ್ 7 ಪ್ರಾಪರ್ ವೇಯಲ್ಲಿ ಯೂಸ್ ಮಾಡಿ. ಮುಂದೆ ಇವತ್ತು ಫುಲ್ AI ಇರೋದ್ರಿಂದ, ಅಂದರೆ ನಂಬರ್ 4 ರಾಹು ಆ್ಯಕ್ಟಿವ್ ಇರೋದ್ರಿಂದ ಫ್ಯೂಚರ್ ಬರೋದೇ ನಂಬರ್ 7ಅಲ್ಲಿ. ಇದನ್ನು ಉಪಯೋಗಿಸ್ಬೇಕಂದ್ರೆ ತಿಳುವಳಿಕೆ ನಂಬರ್ 7 ಕೊಡೋದು. ನಂಬರ್ 7 ಯಾರೇ ನೆಗೆಟಿವ್ ಆಗಿ ಹೇಳಿದ್ರು ಕೂಡ ಅದನ್ನು ಕರೆಕ್ಟಾಗಿ ಉಪಯೋಗಿಸೋವರೆಗೂ ಯಾರಿಗೂ ಅದರ ತಿಳುವಳಿಕೆ ಬರಲ್ಲ. ಆ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ, ರಾಹು ಮತ್ತು ಕೇತು ಸ್ಟೋರಿ, ಅದರ ಹಿಂದೆ ಮುಂದೆ ಏನಾಯಿತು ಎಲ್ಲ ಗೊತ್ತಿದ್ದಂಥ ಕೃಷ್ಣನಿಗೆ ಅವರನ್ನು ಕಂಡಿಡಿಯೋಕ್ಕೆ ಆಗಲಿಲ್ವಾ, ಅಥವಾ ಇದು ನಡೀಬೇಕು ಅಂತಲೇ ನಡೆದಿದ್ದ. ಈಗ ಒಂದು ಗ್ರಹಗಳು ಸಪ್ರೇಟ್ ಆದರೂ ಕೂಡ ನ್ಯೂಮರಾಲಜಿಲಿ ಇದ್ರ ಇಂಪಾರ್ಟೆನ್ಸ್ ಏನು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರೊಂದು ವೀಡಿಯೋದಲ್ಲಿ.
ಈಗ ನಿಮಗೇನಾಗ್ತು, ಈ ಒಂದು ನಂಬರ್ ಪಾಸಿಟಿವ್ ಫುಲ್ ಗೊತ್ತು, ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ನೋಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಗೊತ್ತು. ಇದರ ನೆಗೆಟಿವ್ ಏನಂತಂದರೆ ನಂಬರ್ 8 ಕೊಡೋಂಗಿಲ್ಲ, ನಂಬರ್ 5 ಜಾಸ್ತಿ ರಿಪೀಟರ್ ಕೊಡೋಂಗಿಲ್ಲ, ನಂಬರ್ ಇದನ್ನು ಕೊಡೋಂಗಿಲ್ಲ. ತುಂಬ ಪೀಕಲ್ಲಿ ಹೋದಾಗ, ತುಂಬ ಹೆಸರು ಮತ್ತು ಘನತೆ ಗೌರವ ಬಂದಾಗ ಅಹಂಕಾರ ಬೆಳೆದೇ ಇರೋಂಗೆ ನೋಡ್ಕೋಬೇಕು. ಅದು ಏನಾಗ್ತದೆ ಅಂದರೆ ಒಂದೇ ಸಲ ಡೌನ್ ಬೀಳ್ತಾರೆ. ಸೊ ಒಂದು ಕಡೆ ಹೇಳ್ತೀವಿ ನಾವು ರೈಸಿಂಗ್ ಸನ್ ಥರ ಬೆಳೀತಾನೆ ಇರ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಇವರ ಒಂದು ಹಠ ಬೇಗ ಆಗಬೇಕು ಅನ್ನೋದು ಶಾರ್ಟ್ ಕಟ್ಗಳು ಹುಡುಕಿದ್ರೆ ಇದು ಕೆಲಸ ಮಾಡಲ್ಲ. ಸೊ ನಂಬರ್ 1 ಯೂಸ್ ಮಾಡಬೇಕಾದ್ರೆ ಸುಳ್ಳು ವಿಷಯದಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಏನಕ್ಕೆ ಘನತೆ ಗೌರವಕ್ಕೆ ಸಮಸ್ಯೆ ಆಗ್ತದೆ. ಇದನ್ನು ನೋಡ್ಕೋಬೇಕು, ಆಯಿತಾ. ಈಗಿರೋ ಪರಿಸ್ಥಿತಿಯಲ್ಲಿ ಜನಗಳು ಇದನ್ನು ಫಾಲೋ ಮಾಡೋದು ಕಷ್ಟ. ಸೊ ಅದರ ಇಂಪ್ಯಾಕ್ಟನ್ನು ನಂಬರ್ 5 ಮತ್ತು ನಂಬರ್ 6ಇಂದ ಬ್ಯಾಲೆನ್ಸ್ ಮಾಡ್ತೀವಿ. ಅಂದರೆ ಸುಳ್ಳು ಗಿಳ್ಳು ಮಾಡೋದು ಅದು ಇದು ಎಲ್ಲ ಕೆಲವು ಗ್ರಹಗಳು ಮ್ಯಾನೇಜಬಲ್, ಅವ್ರು ಹ್ಯಾಂಡ್ಲ್ ಮಾಡ್ಕೋತವೆ. ನಾವು ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ನೋಡ್ಕೋತೀವಿ. ಸೊ ಪೂರ್ಣ ಹೆಸರು ಕಂಪ್ಲೀಟ್ ಟೋಟಲ್ ಬಂದಾಗ ನಂಬರ್ 19 ಬರುತ್ತೆ. ಬಟ್ ಬೇರೆ ಹೆಸರುಗಳು ಬಂದಾಗ ಸಪೋಸ್ 19 ತುಂಬ ಒಳ್ಳೆಯದು, ಬಟ್ ಈ ಥರ ಅರವಿಂದ್ ಕುಮಾರ್ ಅಂದರೆ 34 ಬರುತ್ತೆ, ಕೊಡಬಾರ್ದು, ಸರಿನಾ. 34 ಟೋಟಲ್ ಸರಿ ಬರೋಲ್ಲ. ಅರವಿಂದ್ ಶರ್ಮಾ ತಪ್ಪು, ಅರವಿಂದ್ ಪಟೇಲ್ ಅಂತ ಬಂತಂದ್ರೆ ತಪ್ಪು. ಅರವಿಂದ್ ಗುಪ್ತಾ ಅಂದರೆ 2 ಟೋಟಲ್ಗಳು ಕೂಡ ಹೇಳೋದಲ್ಲ 5 ಬರುತ್ತೆ ಅಂತ. ಸೊ 19 ಮತ್ತು 5 ಇದನ್ನು ನೋಡ್ಕೋಬೇಕು. ಆ ಥರ ಒಂದಷ್ಟು ಹೆಸರುಗಳು ಕೊಟ್ಟಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಇದರಲ್ಲಿ ಫ್ಯಾಮಿಲಿ ವಿಷಯದಲ್ಲಿ, ನಿಮ್ಮ ಕೆಲಸದ ವಿಷಯದಲ್ಲಿ ಹೆಂಗಿರುತ್ತೆ, ಇದನ್ನು ನಾನು ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗಿರಲಿಲ್ಲ, ನಿಮ್ಮ ನೋಟ್ಸಲ್ಲಿ ಕೂಡ ಅಪ್ಡೇಟ್ ಆಗಿರಲಿಲ್ಲ. ಮುಂಬರೋ ದಿನಗಳಲ್ಲಿ ಇವತ್ತು ಅಥವಾ ನಾಳೆ, ಅದೇ ಗುರುವಾರ ಅಥವಾ ಶುಕ್ರವಾರದೊಳಗಡೆ ಇದೆಲ್ಲ ಅಪ್ಡೇಟ್ ಆಗಿರುತ್ತೆ. ಸೊ ದಟ್ ನಿಮ್ಮ ರಿಪೋರ್ಟ್ ಏನಿದೆ, ಆಲ್ರೆಡಿ ನೀವು ಪೇ ಮಾಡಿದ್ದೀರಾ, ಪೇ ಮಾಡಿದ್ಮೇಲೆ ಕಂಪ್ಯಾಟಿಬಿಲಿಟಿ ಮಾತ್ರ ನಿಮಗೆ ತೋರಿಸಲ್ಲ, ಆಯಿತಾ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಲಾಕ್ ಆಗಿರುತ್ತೆ, ಬಟ್ ಮೊಬೈಲ್ ನಂಬರು ನೇಮ್ಸ್ನ ಎಷ್ಟಾದ್ರು ಚೆಕ್ ಮಾಡ್ಬೋದು, ಅದನ್ನು ಲಾಕ್ ಮಾಡಿಲ್ಲ. ಬಟ್ ಅದು ನಿಮ್ಮ ಹೆಸರಿಗೆ ಇಲ್ವಾ ಅನ್ನೋದಕ್ಕೆ ಅದಕ್ಕೆ ಕಂಪ್ಯಾಟಿಬಿಲಿಟಿ ಮಾಡ್ತೀವಿ, ಆಯಿತಾ. ಬಟ್ ಜನರಲಾಗಿ ಹೆಸರು ನೋಡ್ತೀರಾ, ಮೊಬೈಲ್ ನಂಬರ್ ನೋಡ್ತೀರಾ, ಡೇಟ್ ಆಫ್ ಬರ್ತ್ ನೋಡ್ತೀರಾ ಅಂದರೆ ಅದು ಲಾಕ್ ಆಗಿಲ್ಲ, ನಾನೇ ಬೇಕು ಅಂತ ಲಾಕ್ ಮಾಡಿಸಿಲ್ಲ. ಏನಕ್ಕೆ ಒಂದು ಸಲ ಪೇ ಮಾಡಿರೋದಕ್ಕೆ ನಾವು ರೀಪೇ ಮಾಡಬೇಕಂದ್ಬಿಟ್ಟು ನಿಮಗೆ ಕನ್ಸಲ್ಟೇಷನ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಿರೋದೇನಂತ 1 ಮಂತ್ 2 ಮಂತ್ ಅಂದರೆ ಲಿಮಿಟ್ ಮಾಡಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅದು ಲಾಕ್ ಆಗಿದೆ. ಸೊ ನೀವೇನು ಮಾಡ್ತೀರಾ, ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಿ ಅಂತ, ಅದಕ್ಕೆ ನಾವು ಎಕ್ಸ್ಪೈರಿ ಡೇಟ್ ಕೊಟ್ಟಿಲ್ಲ. ಅಲ್ಲಿ ನಿಮಗೆ ಕನ್ಸಲ್ಟೇಷನಲ್ಲಿ ಈ 3 ಬೇಕಿರೋದು: ವ್ಯಕ್ತಿ ಹೆಸರು, ವ್ಯಕ್ತಿ ಮೊಬೈಲ್ ನಂಬರ್ ಪ್ರಿಡಿಕ್ಷನು, ವ್ಯಕ್ತಿ ಡೇಟ್ ಆಫ್ ಬರ್ತ್ ಪ್ರಿಡಿಕ್ಷನ್. ಅದನ್ನು ನಾನು ಬೇಕು ಅಂತಲೇ ಕೊಟ್ಟಿದ್ದೀನಿ. ಸೊ ಅದು ಯೂಸ್ ಮಾಡ್ಕೊಳ್ಳಿ. ನಿನಗೆ ಒಂದು ಸಲ ಸಾಫ್ಟ್ವೇರ್ ಆದಮೇಲೆ ಅದು ಅದರದ್ದೇ ಕೆಲಸ, ಎಲ್ಲ ಸಣ್ಣು ಕೂಡ ಬೇಕು ಅಥವಾ ರೀಪೇಮೆಂಟ್ ಥರ ಮಾಡಿ ಸಬ್ಸ್ಕ್ರಿಪ್ಷನ್ ಥರ ಮಾಡೋದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾನೇ ಇಂಟೆನ್ಷನಾಗಿ ಫ್ರೀ ಮಾಡಿದ್ದೀನಿ. ಬೇರೆಯವ್ರದ್ದು ನೋಡ್ಬೋದು ನೀವು. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಏನು ಮಾಡುತ್ತೆ, ಕಂಪ್ಯಾಟಿಬಿಲಿಟಿ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಅದೇ ಇರುತ್ತೆ, ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಸರಿಯಾಗುತ್ತೆ ಅಂತ ಚೆಕ್ ಮಾಡಿಕೊಂಡು ಹೆಸರುಗಳನ್ನ ಕರೆಕ್ಷನ್ ಮಾಡೋಕ್ಕಿಂತ ಜಾಸ್ತಿ, ಅದು ಚೇಂಜ್ ಮಾಡೋದಕ್ಕಿಂತ ಜಾಸ್ತಿ ಕರೆಕ್ಷನ್ ಮಾಡಿ ಫಸ್ಟು. ಅದಾದ ನಂತರ ಬೇಕಾದ್ರೆ ಹೆಸರು ಚೇಂಜ್ ಅವಶ್ಯಕತೆ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಈಗ ಈ ಒಂದು ಏನಾಗ್ತದೆ, ನಂಬರ್ 1ನಲ್ಲಿ ನಂಬರ್ ಟೋಟಲ್ 1ನಲ್ಲಿ 10ಕ್ಕಿಂತ 19 ಚೆನ್ನಾಗಿದೆ. ಅದಾದ ನಂತರ 37 ಮತ್ತು 46 ನಾವು ಕಲ್ತಿರೋವಂಥದ್ದು. ಸೊ ನಂಬರ್ 10 ಒಳ್ಳೆಯದಂದರೆ ನಂಬರ್ 19 ತುಂಬ ಒಳ್ಳೆಯದು. ನಂಬರ್ 37 ಅದಕ್ಕಿಂತ ಸ್ವಲ್ಪ ನಂಬರ್ 19ಗಿಂತ ಇದು. ಅದಾದ ನಂತರ 46. ಈ 3 ಟೋಟಲ್ನ ನಂಬರ್ 1ನಲ್ಲಿ ಪ್ರಿಫರ್ ಮಾಡ್ತೀವಿ, ಸರಿನಾ. ಹಾಗಾಗಿ ಇವು ಏನು ಮಾಡುತ್ತೆ ನಿಮಗೆ, ಇದು ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗ್ರಹಗಳ ಬಗ್ಗೆ ನಾನು ಮಾತಾಡೋದ್ನಲ್ಲ, ಇದು ಫಸ್ಟ್ ಹೇಳಿರಲಿಲ್ಲ, ಬಟ್ ಕೆಲವರು ಕೇಳ್ತಿದ್ದೀರಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಇವ್ರುಗಳಿಗೆ, ಕ್ಲೈಂಟ್ಸ್ಗಳಿಗೆ ನೀವು ರಿಪೋರ್ಟ್ ಕೊಡಬೇಕಾದ್ರೆ ಇದೆಲ್ಲ ಇನ್ಫಾರ್ಮೇಷನ್ಸ್ ಇರ್ತವೆ, ಬಟ್ ನಿಮ್ಮ ಬ್ರ್ಯಾಂಡಿಂಗ್ ಇರುತ್ತೆ. ನೀವು ರಿಜಿಸ್ಟರ್ ಆಗಿದ್ದೀರಾ ಅಂದರೆ ನಿಮ್ಮ ಬ್ರ್ಯಾಂಡಿಂಗ್ ಇರುತ್ತೆ. ಅದಕ್ಕೆಲ್ಲ ನಾನು ಫೀಸ್ ಪೇ ಮಾಡಿಲ್ಲ, ಸೇಮ್ ಫೀಸ್ ಫಿಕ್ಸ್ ಮಾಡಿದ್ದೀನಿ. ನೀವು ಎಕ್ಸ್ಟ್ರಾ ಏನು ಮಾಡ್ತೀರ ಅದು ಮಾಡ್ಕೊಂಡು ಇಸ್ಕೊಳ್ಳಿರುತ್ತಲ್ಲ, ನನಗೆ ಅದು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಅಮೌಂಟ್ ಏನು ಫಿಕ್ಸ್ ಮಾಡಿದ್ದೀನಿ, ಅದು ಲೈಫ್ ಟೈಮ್ ಇರಲಿ ಅಂತ, ಸಾಫ್ಟ್ವೇರ್ ಮ್ಯಾನೇಜ್ ಆಗಲಿ ಅಂತ. ಆ್ಯಂಡ್ ಅಲ್ಲಿ ನಿಮ್ಮ ಬ್ರ್ಯಾಂಡಿಂಗ್ ಇರುತ್ತೆ. ನೀವು ಈಗ ಹೇಳ್ತಿದ್ದೀರಾ ಅಂದಾಗ ಈ ಇನ್ಫಾರ್ಮೇಷನ್ಸ್ಗಳದನ್ನು ಕೊಡಬೇಕು ಅವರಿಗೆ. ಒಂದು ನಾಯಕತ್ವ, ತುಂಬ ಚಿಕ್ಕದ್ರಿಂದನೇ ಮುಂದೆ ನಿಂತು ಕೆಲಸ ಮಾಡೋದು, ಜನಗಳನ್ನು ಸೆಳೆಯುವಂಥದ್ದು, ಕುಟುಂಬದಲ್ಲಿ ಮುಂದೆ ನಿಂತು ಅಂದರೆ ಜವಾಬ್ದಾರಿ ತೊಗೊಳ್ಳೋವಂಥದ್ದು, ಕಾನ್ಫಿಡೆನ್ಸು, ಅವರ ಒಂದು ಯಾವ ರೀತಿ ಇರುತ್ತೆ ಅಂದರೆ ಎದುರಲ್ಲ, ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ನಂಬಿಕೆ. ಅದಾದಮೇಲೆ ಯೋಚನೆಗಳು ಕೂಡ ಚೆನ್ನಾಗಿರುತ್ತೆ, ಆಯಿತಾ. ಈ ರೀತಿ ನಾವೇನು ಡಿಸ್ಕಷನ್ಸ್ ಮಾಡ್ತಾ ಇದ್ವಿ ಅದನ್ನು ನಾನು ಪಾಸಿಟಿವ್ ನೋಟಾಗಿ ಕೊಟ್ಟಿಲ್ಲ. ಯಾವತ್ತೂ ಫುಲ್ ಪಾಸಿಟಿವ್ನ ಯಾವತ್ತೂ ಕೊಡಲ್ಲ, ಎಲ್ಲ ಒಳ್ಳೆಯದು ಅಂತ ನಾನು ನಂಬೋದೂ ಇಲ್ಲ. ಆದರೆ ನೆಗೆಟಿವ್ನ ಕೂಡ ಕೊಟ್ಟಿದ್ದೀನಿ. ಸೊ ಅಹಂಕಾರ, ಕೋಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಂಟ್ರೋಲ್ ಮಾಡಬಾರ್ದು, ಅದನ್ನು ನೋಡ್ಕೊಳ್ಳಿ. ಹಠ ಯಾವಾಗಲೂ ಮನುಷ್ಯನಿಗೆ ಗೆಲ್ಲಕ್ಕೆ ಬೇಕು. ಹಠ ಇಲ್ದಿರೋ ವ್ಯಕ್ತಿ ಬದುಕೋದು ಭಾರಿ ಕಷ್ಟ. ಬಟ್ ಆ ಹಠ ನಿಯಂತ್ರಣ ಇರುತ್ತಲ್ಲ, ಕಂಟ್ರೋಲ್ ಮಾಡೋದಿರುತ್ತಲ್ಲ, ಅದು ಕಂಟ್ರೋಲ್ ಇರುವಂಥ ಡೇಟ್ ಆಫ್ ಬರ್ತ್ಗೆ 2, 6 ಆ್ಯಂಡ್ 9 ಅಂತ ನಂಬರ್ಗಳಿಗೆ ಹೋಗ್ತು ಅಂತಂದರೆ ಬ್ಯಾಲೆನ್ಸ್ ಆಗ್ತವೆ, ಓಕೆನಾ. ಸೊ ಅಧಿಕಾರದಲ್ಲಿ ಇದ್ದಾಗ ಮತ್ತು ಒಬ್ಬೊಂಟಿತನ, ಇನ್ನೊಂದು ಏನು ಮಾಡ್ತಾರೆ ಅಂದರೆ ಇದು ಪ್ರಾಬ್ಲಮ್ಮು, 19 ಇದ್ದವ್ರಂಥವ್ರು ಎಲ್ಲನೂ ಸಿಂಗಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಟ್ರಸ್ಟ್ ಇಶ್ಯೂ ಜಾಸ್ತಿನೂ ಇರುತ್ತೆ. ಆ್ಯಂಡ್ ಅವ್ರು ಪ್ರಿಫರ್ ಮಾಡೋದು ಕೂಡ ಅವರೇ ಮಾಡಬೇಕು ಅಂತ.
ಆ್ಯಂಡ್ ಇದು ಸುಮಾರು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ರೀತಿ ಸೌಂಡ್ಗಳನ್ನು ಆ್ಯಡ್ ಮಾಡ್ತೀವಿ. ತುಂಬ ಸೌಂಡ್ಗಳಿವೆ. ಫೇಮಸ್ ಇರೋದು ಇದೇನೆ, ಮತ್ತು ಈ ಹೆಸರಲ್ಲಿರೋಂಥದ್ದು ಇದೇನೆ. ಅದರಲ್ಲಿ ಒಂದು ದುಡ್ಡು ಕಾಸಿಗೆ ಹೆಲ್ಪ್ ಮಾಡೋದು, ಒಂದು ಗೆಲ್ಲೋದಕ್ಕೋಸ್ಕರ, ಆಯಿತಾ. ಅದರ ಮಾಹಿತಿಯಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನಿಮಗಿಂತ ಜಾಸ್ತಿ ನಿಮ್ಮ ಕೆಲಸ ನಾವು ಫ್ರೀ ಮಾಡಿಕೊಟ್ಟಿದ್ದೀವಿ. ಏನಕ್ಕೆ ನಮ್ಮ ಸಾಫ್ಟ್ವೇರಲ್ಲಿ ಒಂದು ಸಣ್ಣ ಪುಷ್ ಮಾಡಿದ್ದೀವಿ. ನಿಮಗೆ ನಿಮ್ಮ ಕ್ಲೈಂಟ್ಸ್ಗಳಿಗೆ ನೋಟ್ಸ್ನ ಶೇರ್, ಅಂದರೆ ನಿಮ್ಮ ಒಂದು ರಿಪೋರ್ಟ್ ಶೇರ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದೇ ರೀತಿ ರಿಪೋರ್ಟ್ಸ್ ಇರುತ್ತೆ, ಕಲರ್ ಕಾಂಬಿನೇಷನ್ ಚೇಂಜ್ ಇರುತ್ತೆ, ಬಟ್ ಸೇಮ್ ರಿಪೋರ್ಟ್ಸ್ ಇರುತ್ತೆ. ಸೊ ದಟ್ ಇದು ನಿಮಗೆ ಬೆನಿಫಿಟಾಗಿ ಇರಲಿ ಅಂತ. ಸೊ ನಂಬರ್ 19 ಮಾತಾಡಿದ್ವಿ, ಹೇಳಿದ್ವಿ, ಒಳ್ಳೇದು ಅಂತ ಹೇಳಿದ್ವಿ, ಸಮಸ್ಯೆಗಳು ಹೇಳಿದ್ವಿ, ಎಲ್ಲ ಆಯಿತು. ಈ ನೇಮಿಂದ ಈ ಒಂದು ವ್ಯಕ್ತಿಗೆ ಏನಾಗ್ತದೆ, ಈಗ 70% ಲಾಭ ಬರ್ತಾ ಇದೆ. 70% ಲಾಭದಲ್ಲಿ ಇವರ ಒಂದು ಗುಣಗಳನ್ನ ತೋರಿಸಿದೆ. ಮೊದಲನೇದು ಇವರ ಸಾಮರ್ಥ್ಯಗಳೇನು, ಇವರ ಕೆಪಾಸಿಟಿ ಏನು, ಇವರ ಪಾಸಿಟಿವ್ನ ತೋರಿಸ್ತಾ ಇದೆ. ಯಾರಿಗೆ? ಈ ನೇಮ್ಗೆ, ಅರವಿಂದ್ ಅನ್ನೋ ನೇಮ್ಗೆ. ಅದಾದ ನಂತರ ಏನು ಸ್ಟಕ್ಕಾಗಿದೆ ಇಲ್ಲಿ, ಸರಿ ನೋಡೋದು. ಅದಾದಮೇಲೆ ಏನಾಗ್ತದೆ, ಅವ್ರು ನೆಗೆಟಿವ್ ತೋರಿಸ್ತಾ ಇದೆ. ಅದಾದಮೇಲೆ ಒಂದು ಕಂಪ್ಲೀಟ್ ಮಾರ್ಕ್ ಇದು ಕೊಟ್ಟು ಅದಕ್ಕೆ ಪರಿಹಾರಗಳನ್ನ ಕೊಡ್ತಿದೆ. ಏನೇನು ಮಾಡಬೇಕು, ಏನು ಎತ್ತ ಅಂತಂದ್ಬಿಟ್ಟು. ಸೊ ಹಠ ಇತ್ತು ಅಂತಂದರೆ ನೀವು ಮಾಡೋ ದಾರಿನ ಕರೆಕ್ಟಾಗಿ ಇದು ಮಾಡಬೇಕು, ಯೋಚನೆ ಮಾಡಬೇಕು. ಅದನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡಬೇಕು ಅಂತ ಈಗ ಪರಿಹಾರಗಳನ್ನ ಕೊಡ್ತಾ ಇದೆ, ಆಯಿತಾ. ಜನ ನಿಮ್ಮನ್ನು ಇಷ್ಟಪಡಬೇಕು, ನಮ್ಮನ್ನು ಇದು ಮಾಡಬೇಕು ಅಂತಂದರೆ ಅಹಂಕಾರ, ಯಶಸ್ಸಿನಲ್ಲಿ ವಿನಯ. ಸೊ ತುಂಬ ಮೇಲಿದ್ದಾಗ ನೀವು ಕೂಲಾಗಿರಬೇಕು, ತುಂಬ ಮೇಲಿದ್ದಾಗ ಅಹಂಕಾರ ಇಲ್ದಾರ ನೋಡಬೇಕು. ನಿಮ್ಮನ್ನ ಯಾರು ಜನ ಕೇಳಕ್ಕೆ ಬಂದಾಗ ಅವರು ಸಹಾಯ ಮಾಡಿ. ಈ ಇನ್ಫಾರ್ಮೇಷನ್ಸು ಪೇರೆಂಟ್ಸ್ಗಳು ಮಕ್ಕಳಿಗೆ ಹೆಸರಿಟ್ಬಿಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಫ್ಯೂಚರಲ್ಲಿ ಮಕ್ಕಳಿಗೆ ಗೊತ್ತಾಗಬೇಕಂದ್ರೆ ಅವ್ರ ಹೆಸರು ಬಗ್ಗೆ ಏನು ಅಂತಂದರೆ ಅದು ಹಿಂಗೇ ಬಿದ್ದಿರುತ್ತೆ. ಸೇವ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಮತ್ತು ಆ ಸರ್ವರ್ ಮೇಂಟೈನ್ ಆಗಲಿ ಒಂದೇ ಕಾರಣಕ್ಕೋಸ್ಕರ ಈ ಇನ್ಫಾರ್ಮೇಷನ್ಸ್ಗಳನ್ನ ಹಾಕಿದ್ದೀನಿ. ನೀವು ಕಲ್ತಿದ್ದೀರಾ, ನೀವು ಪೇರೆಂಟ್ಸ್ಗಳು ಕೊಡ್ತೀರಾ, ಅವ್ರು ಒಂದು ಸಲ ಓದ್ತಾರೆ, ಮಕ್ಕಳುಗಳು ಗೊತ್ತಿರಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ ಯಾರು ಕಲಿತಿದ್ದಾರೆ ಅವರಿಗೆ. ಸೊ ಲಾಂಗ್ ಟರ್ಮ್ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಲೈಫ್ ಟೈಮ್ ಥರ, ಅಂದರೆ ಅದಕ್ಕೆ ಏನು ಎಂಡಿಂಗ್ ಕೊಟ್ಟಿಲ್ಲ, ಆ್ಯಕ್ಟಿವ್ ಆಗಿರುತ್ತೆ ಅದು ರಿಪೋರ್ಟ್. ಆ್ಯಂಡ್ ಇಲ್ಲಿ ನಿಮ್ಗೆ ಏನಾದ್ರು ಈ ಥರ ಸಮಸ್ಯೆಗಳು ಹೆಸರಿರುವಂಥವ್ರಿಗೆ, ನಮಗೆ ನನ್ನ ಒಂದು ಗುಣ ಚೇಂಜ್ ಆಗ್ತಿದೆ ಅಥವಾ ಯಾವುದು ಈ ಥರ ಆಗ್ತಿದೆ, ಇದಕ್ಕೆ ಆ್ಯಕ್ಚುಯಲ್ ಪರಿಹಾರ ಏನು ಅಂತಂದರೆ ಡೇಟ್ ಆಫ್ ಬರ್ತ್ ಮೇಲೆ ಸೆಲೆಕ್ಟ್ ಮಾಡಿ, ಹೆಸರು ಮೇಲಲ್ಲ. ಹೆಸರು ಮೇಲೆ ಫಾಲೋ ಮಾಡಿದ್ರೆ ಸರಿಗೆ ಬರಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಹೆಂಗಿರುತ್ತೆ ಅದರ ಮೇಲೆ ಕೆಲವು ಗುಣ ಜಾಸ್ತಿ ಇರುತ್ತೆ, ಕೆಲವು ಗುಣ ಕಮ್ಮಿ ಇರುತ್ತೆ. ಕೋಪ ಅಂದರೆ ಎಲ್ರಿಗೂ ಕೋಪ ಬರಲ್ಲ ಇಲ್ಲಿ. ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ, ಓಕೆನಾ. ಈಗ ಕಂಪ್ಲೀಟ್ ನೆಗೆಟಿವ್ ಅಂತಂದರೆ, ಕಂಪ್ಲೀಟ್ ನೆಗೆಟಿವ್ ಅಂತ ಹೇಳಿದ್ರೆ, ಒಂದು ಇಲ್ಲಿ ಈ ವಿನ್ನನ ಸೌಂಡಲ್ಲೂ ಕೂಡ ಏನಾಗ್ತದೆ, ವಿಜಯದ ಸೂಚನೆ, ಆಯಿತಾ. ನೀವೇನೋ ಗೆದ್ವಿ, ಎಲ್ಲ ಮಾಡಿದ್ವಿ, ಏನು ಇತ್ತ ಅಂತ ಅಂದ್ಬಿಟ್ಟು. ಇದು ಈ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ, ಅಂದರೆ ಎಕ್ಸಾಮ್ ಬರೆಯೋದು, ಕಾಂಪಿಟೇಷನ್ ಇರೋದು, ಇನ್ನೊಂದರಲ್ಲೆಲ್ಲ ಏನಿರುತ್ತೆ ಅದು ನಿಮ್ಮ ಕೆಪಾಸಿಟಿ ಮೇಲೆ ನಿಂತಿರುತ್ತೆ. ಜಾಸ್ತಿ ಇದನ್ನು ವಿನ್ ಅನ್ನೋದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ವಿನಾಯಕ್ ಅದು ಇದು ಹೆಸರುಗಳಲ್ಲೆಲ್ಲ, ಆಯಿತಾ, ಪ್ರವೀಣ್ ಅದೆಲ್ಲ ಬರುತ್ತೆ. ಸ್ವಲ್ಪ ನಿಮ್ಮ ಎಫರ್ಟ್ ಮೇಲೇ ಕೆಲಸ ಮಾಡಬೇಕಂದ್ರೆ ನಂಬಿಕೆ, ಮೂಢನಂಬಿಕೆ, ಅತಿಯಾಗಿ ನಂಬೋದು ಎಲ್ಲನೂ ಕೂಡ ಒಂದೇ. ನಂಬಿಕೆ ಅನ್ನೋ ಪದನೇ ಯೂಸ್ ಮಾಡ್ತೀವಿ. ಆದರೆ ಓವರಾಗಿ ಎಲ್ಲನೂ ಅದೇ ಮಾಡುತ್ತೆ ಅಂತಲ್ಲ, ನಿಮ್ಮ ಶ್ರಮ ಎಲ್ಲೆಲ್ಲಿ ಇರಬೇಕು ಅಂತ ಒಂದಷ್ಟು ಪಾಯಿಂಟ್ಸ್ಗಳೆಲ್ಲ ಹಾಕಿದ್ದೀನಿ. ಇದು ಇನ್ನೂ ಜಾಸ್ತಿ ಆ್ಯಡ್ ಮಾಡಿರುತ್ತೆ ಮುಂದೆದಲ್ಲಿ, ಓಕೆ. ಸೊ ಇದು ನೆನಪಿರಲಿ, ಇದನ್ನು ಹೇಳಬೇಕು. ಏನಕ್ಕೆ ನಾನು ನಿಮಗೆ ಕನ್ಸಲ್ಟೇಷನ್ ಫಾರ್ಮೇಟ್ ಕೊಡ್ತಿಲ್ಲ, ಏನೇನು ನೋಡಬೇಕು ಅನ್ನೋದು ಒಂದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಏನೇನೇನೇನು ನೋಡಬೇಕು ಅಂತ. ಈ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕು. ನೀವು ಮರೆತರೂ ಕೂಡ ಆ ಸಾಫ್ಟ್ವೇರ್ ಕೆಲಸ ಏನಿದೆ ಅದು ಇದನ್ನೆಲ್ಲ ಚೆಕ್ ಮಾಡಿ ಅವರು ಕೊಟ್ಟಿರುತ್ತೆ. ಸೊ ದಟ್ ನಿಮ್ಮ ಕಡೆಯಿಂದ ಏನು ಮಿಸ್ ಆಗಲ್ಲ. ಮತ್ತು ಪ್ರಯೋಜನಗಳು ಇವ್ರಿಗೆ ಒಳ್ಳೆಯದಾಗೋದಿಲ್ಲ ಅಂತಂದರೆ, ನಾಯಕತ್ವದ ಹುದ್ದೆಗಳಲ್ಲಿ ಈ ಟೋಟಲ್ಲಿಗೆ ಮತ್ತು ಈ ಹೆಸರಿಗೆ, ಅರವಿಂದ್ ಅನ್ನೋ ಹೆಸರಿಗೆ ಇದು ಮಾಡ್ತಾರಂಥದ್ದು. ಟೋಟಲ್ 19 ಇದು. ಬೇರೆ ಹೆಸರು 19 ಬಂದಾಗ ಅದರ ರಿಪೋರ್ಟ್ ಎಲ್ಲರೂ ಡಂಪ್ ಮಾಡಿರ್ತೀನಿ, ಅಥವಾ ಸರ್ಚ್ ಮಾಡ್ಬೋದು ನೀವು. ಇಲ್ಲ ವಾಟ್ಸಪ್ಪಲ್ಲಿ ಯಾರಿಗಾರೋ ರಿಕ್ವೆಸ್ಟ್ ಮಾಡಿ ಹಾಕಿರಿ, ಅದು ಏನಾರು ಒಂದು ಹೊಸ ಸಿಸ್ಟಮ್ ಏನಾರು ರೆಡಿ ಮಾಡೋಣ. ನೇಮ್ಸ್ ಎಲ್ಲ ರೆಡಿ ಮಾಡಿದ್ರೆ ಸಿಕ್ಕಾಬಿಟ್ಟೆ ಟೈಮ್ ತಿನ್ನುತ್ತೆ. ರಿಪೋರ್ಟ್ನ ನೀವು ನಿಮ್ಮ ಒಂದು ಇದರಲ್ಲಿ ವೆಬ್ಸೈಟಲ್ಲಿ ನೋಡ್ಕೊಳ್ಳಿ. ಆ ರಿಪೋರ್ಟು ಈ ರಿಪೋರ್ಟು ಬೇರೆ ಬೇರೆ ಇರುತ್ತೆ, ಸೇಮ್ ಬರಲ್ಲ. ಇದು ಅರವಿಂದ್ ಅನ್ನೋ ಹೆಸರಲ್ಲಿ ಅವ್ರಿಗಿರೋ ಅಂಥದ್ದು. ಅದರಲ್ಲಿ ಏನಾಗ್ತದೆ, ಒಳ್ಳೆಯ ಬಾಳ ಸಂಗಾತಿ ವಿಷಯದಲ್ಲಿ ಇರುತ್ತೆ, ಫ್ರೆಂಡ್ಸ್ಗಳು ಚೆನ್ನಾಗಿರ್ತಾರೆ. ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸ್ವಲ್ಪ ಬೇಗ ಬದುಕುವಂಥದ್ದು ಇರುತ್ತೆ. ಸ್ವಂತ ಉದ್ಯಮಗಳಲ್ಲಿ, ಸೊ ಬಿಸ್ನೆಸ್ ಕೂಡ ಹೋಗ್ಬೋದು, ಮತ್ತು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಲ್ಲೋ ಒಂದು ಕಡೆದು ಒಳ್ಳೆಯದಾಗ್ತದೆ ಅಂತ ಹೆಸರು ಚೆನ್ನಾಗಿದೆ ಅಂತ. ಅದಾದ ನಂತರ ನೆಗೆಟಿವ್ ಏನು ಅಂತಂದರೆ ನಂಬರ್ 8 ಕೊಡೋಂಗಿಲ್ಲ, ಸರಿನಾ. 3ನೇ ನಂಬರ್ ಕಮ್ಮಿ ಇತ್ತು ಗ್ರಿಡ್ಡಲ್ಲಿ. ಆ ಥರ ಇದ್ದಂಥ ವ್ಯಕ್ತಿಗಳಿಗೆ 19 ಕೊಡ್ತೀನಿ ಅಂತಂದರೆ ಅದೊಂದು ಸ್ವಲ್ಪ ಎಡವಟ್ ಆಗ್ತದೆ, ಎಸ್ಪೆಷಲಿ ನಾಲೆಡ್ಜ್ ವಿಷಯದಲ್ಲಿ. ಮತ್ತು ಗ್ರಿಡ್ಡಲ್ಲಿ 7 ಇಲ್ಲ ಅಂತಂದರೆ, ಗ್ರಿಡ್ಡಲ್ಲಿ 8 ಇಲ್ಲ ಅಂತಂದರೆ, ಮತ್ತು 9 ಇಲ್ಲ ಅಂತಂದರೆ, ಆ ನಂಬರ್ಸ್ಗಳು ಮಿಸ್ಸಾಗಿ ನಾವು ಇಲ್ಲದೇ ಇರೋರಿಗೆ 19ನೇ ನಂಬರ್ ಕೊಟ್ಟರೆ ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳು ಮತ್ತು ಇದನ್ನು ಕೊಟ್ಟಿದ್ದೀನಿ.
ನಂಬರ್ 8ನ ನೆಗ್ಲೆಕ್ಟ್ ಮಾಡಬೇಡಿ. ನಂಬರ್ 8 ನ್ಯೂಮರಾಲಜಿಲಿ ಸ್ವಲ್ಪ ಜಾಸ್ತಿ ಹೈಪ್ ಕೊಟ್ಟಿದ್ದೀವಿ. ಕುಂಡಲಿಗಳಲ್ಲಿ ನಿಮಗೆ ಅದು ಆಪ್ಷನ್ ಇರಲ್ಲ, ಎಲ್ಲರಿಗೂ ಅಷ್ಟು ಗ್ರಹಗಳು ಬರ್ತವೆ. ಆಗ ನಾವು ಈ ಥರ ಬೇಕು ಬೇಡ ಅಂತ ಹೇಳಲ್ಲ. ಬಟ್ ಏನಾಗ್ತದೆ, ಇದರಲ್ಲಿ ನ್ಯೂಮರಾಲಜಿಲಿ ನಂಬರ್ 8ನ ಸೆಲೆಕ್ಟ್ ಮಾಡಲ್ಲ, ನಂಬರ್ 5 ನನಗೆ ಬೇಡ ಅಂತ ಆಪ್ಷನ್ ಇರುತ್ತೆ. ಬೇಕು ಬೇಡ ಪ್ರಶ್ನೆ ಅಲ್ಲ ಅದು, ಅದರ ಉಪಯೋಗ ಏನು ಅಂತ ನಿಮಗೆ ತಿಳುವಳಿಕೆ ಇರಬೇಕು. ಸೊ ಎಚ್ಚರಿಕೆಗಳನ್ನ ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತು ಇಲ್ಲಿ ಭಾಗ್ಯಾಂಕಗಳದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಕೆಲಸದ ವಿಷಯದಲ್ಲಿ ಬಂದಾಗ ನೋಡಿ, ಸರ್ಕಾರ ಕೆಲಸ, ರಾಜಕೀಯ, ನಿರ್ವಹಣೆ, ಮ್ಯಾನೇಜ್ಮೆಂಟಲ್ಲಿ, ಸ್ವಂತ ಬಿಸ್ನೆಸ್ಸು, 4 ಕೂಡ ಈ ಒಂದು ನೇಮ್ ಏನಿರುತ್ತೆ ಇದರ ಒಂದು ಸ್ಟ್ರೆಂತು ಚೆನ್ನಾಗಿರುತ್ತೆ. ಮತ್ತು AR ಇರೋದ್ರಿಂದ ಹಣಕಾಸಿನ ಸಮಸ್ಯೆ ಆಗಲಿ ಇನ್ನೊಂದಾಗಲಿ ಇರೋದಿಲ್ಲ. ಇದು ಡೆಪಾಸಿಟ್ ವಿಷಯದಲ್ಲಿ, ಕೂಡಿಕೋ ವಿಷಯದಲ್ಲಿ, ಮತ್ತು ಸಡನ್ ಇನ್ವೆಸ್ಟ್ಮೆಂಟನ್ನು ಮಾಡಬಾರ್ದು. ಸ್ನೇಹಿತರಿಗೆ ದುಡ್ಡು ಸಾಲ ಕೊಡೋದು, ಜಮೀನು ಜೂಜಾಡೋದು ಇವೆಲ್ಲ ಮಾಡಬಾರ್ದು ಹಣಕಾಸು ವಿಷಯದಲ್ಲಿ. ಸಂಬಂಧದ ವಿಷಯದಲ್ಲಿ ಏನಂತಂದರೆ ಸ್ವಲ್ಪ ಕಂಟ್ರೋಲ್ ಮಾಡೋದನ್ನ ನಿಲ್ಲಿಸಬೇಕು. ಏನೇ ವಿಷಯ ಆದರೂ ಕೂಡ ನೋಡ್ಕೊಂಡು ಇದು ಮಾಡಬೇಕು. ಈ ನೇಮ್ ಯೂಸ್ ಮಾಡೋವಂಥವ್ರು ದಯವಿಟ್ಟು ಮ್ಯಾಚಿಂಗ್ ಆಗ್ತದೆ ನೋಡ್ಕೊಂಡು ಮದುವೆ ಮಾಡಿಸಿ. ನಾನೇ ಸರಿ ಅನ್ನೋ ವ್ಯಕ್ತಿಗಳದ್ದು ಭಾರಿ ಕಷ್ಟ ಆಗ್ತದೆ, ಆ ರೀತಿ ಹೆಸರಿದು. ಅದಾದ ನಂತರ ಆರೋಗ್ಯದಲ್ಲಿ ವಿಷಯದಲ್ಲಿ ಬಂದಾಗ ಕಣ್ಣಿಗೆ ಸಂಬಂಧಪಟ್ಟಂಗೆ, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಬೆನ್ನುಮೂಳೆ ಸಂಬಂಧಪಟ್ಟಂಗೆ ಇರುತ್ತೆ. ಫುಡ್ಡನ್ನು ಕಂಟ್ರೋಲ್ ಮಾಡಬೇಕು. ಸಿಕ್ಕಾಬಿಟ್ಟೆ ಫುಡ್ ಕಂಟ್ರೋಲ್ ಮಾಡಬೇಕು. ಯಾವಾಗಲೂ ಕೂಡ ಬಿಸಿ ಇರುವಂಥ ಊಟ, ತಣ್ಣಗಾಗಿರೋ ಊಟನ ತಿನ್ನಬಾರ್ದು. ಅದು ಬಿಟ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ನಿಮ್ಮ ಇದರಲ್ಲಿ. ಆ್ಯಂಡ್ ಇದು ಕ್ಲಾಸ್ ವಿಷಯದಲ್ಲಿ ಹೇಳಿದ್ನಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ ದಯವಿಟ್ಟು ನಂಬರ್ 3 ಇರುವಂತಹ ವ್ಯಕ್ತಿಗಳು ಚೆನ್ನಾಗಿ ಹೋಗ್ತದೆ, ವೆರಾಸ್ ಬೇರೆ ಕಡೆ ಹೋಗಲ್ಲ. ಲೀಡರ್ ಥರ ಮುಂದೆ ನಿಂತು ಕೆಲಸ ಮಾಡೋದು, ಲೀಡರ್ ಥರ ಮುಂದೆ ಮಾಡಿ ಇದು ಮಾಡೋದು, ಇವೆಲ್ಲ ಕೂಡ ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಆಯಿತಾ? ಇದನ್ನು ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ. ಆದ ನಂತರ ಲಾಸ್ಟಲ್ಲಿ ಬಂದು ನಿಮ್ಮ ಇದು ಹೆಡ್ಡಿಂಗ್ ಮಿಸ್ ಆಗ್ತಾಯಿದೆ. ಓಕೆ, ಅದು ನಮ್ಮ ಹೆಸರು ಮತ್ತು ಖ್ಯಾತಿ ಯಾವ ರೀತಿ ಏನು ಮಾಡ್ತೀವಿ ಏನು ಇತ್ತು ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಲೋಡ್ ಆಯ್ತಲ್ವ? ಓಕೆ, ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ. ಓಕೆ, ಇಂಟರ್ನೆಟೆಲ್ಲ ಮೋಸ್ಟ್ಲಿ ಎಲ್ಲ ರಿವ್ಯೂ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ಇರಬೇಕು. ಹೆಸರು ಮತ್ತು ಖ್ಯಾತಿ ಹೆಂಗಿರುತ್ತೆ, ಮತ್ತು ವೇದಿಕ್ ಗ್ರಿಡ್ ವೇದಿಕ್ ಗ್ರಿಡ್ ನೀವು ನೋಡ್ಕೊಳ್ಳಿ, ವೇದಿಕ್ ಗ್ರಿಡ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಈ ನಂಬರಲ್ಲಿ ಏನಾಗ್ತಿದೆ, ಈಗ ನಂಬರ್ 3 ಕಾಣಿಸ್ತಿಲ್ಲ. ನಂಬರ್ 3 ಇರುವಂಥ ವ್ಯಕ್ತಿಗಳು ಕೊಟ್ಟರೆ ಎಜುಕೇಷನಲ್ಲಿ ಚೆನ್ನಾಗಿ ಕ್ಲಿಕ್ ಆಗ್ತಾರೆ. ನಂಬರ್ 7 ಇರುವಂಥವ್ರು ಕೊಟ್ಟರೆ ಏನಾಗ್ತದೆ, ಸೊ ಈ ಹೆಸರಲ್ಲಿ ಈ ನಂಬರ್ ಮಿಸ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತದೆ, ಅದು ವ್ಯಕ್ತಿ ಹೆಸರಲ್ಲಿ ಇತ್ತು ಅಂತಂದರೆ ಈ ನೇಮ್ ರಿಸಲ್ಟ್ ಜಾಸ್ತಿ ಕೊಡುತ್ತೆ ಅಷ್ಟೇ. ಸಿಂಪಲ್ ಲಾಜಿಕ್ ಇದು. ಆ್ಯಂಡ್ ವೇದಿಕ್ ಗ್ರಿಡ್ಡೇ ತೊಗೊಂಡಿದ್ದೀನಿ, ಲೋಶೋ ಗ್ರಿಡ್ ನಾನು ಯೂಸ್ ಮಾಡ್ತಿಲ್ಲ. ಅದು ಮತ್ತು ಒಂದು ಚಾರ್ಟ್ ಕೊಟ್ಟಿದ್ದೀನಿ, ಯಾರಿಗೆ ಇದು ಸೆಟ್ ಆಗುತ್ತೆ, ಏನು ಎತ್ತ ವಗೇರ ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಮಿಶ್ರಫಲ ಯಾರಿಗೆ ಕೆಟ್ಟದ್ದು, ಯಾರಿಗೂ ಒಳ್ಳೆಯದು ಅಂತ. ಇಲ್ಲೊಂದು ಸ್ವಲ್ಪ ನೋಡ್ಬೋದು. ನಂಬರ್ 8 ನಾವು ಮೆನ್ಷನ್ ಮಾಡಿದ್ದೀನಿ, ಏನಂತ ಕೊಡಲೇಬಾರ್ದು ಅಂತಂದ್ಬಿಟ್ಟು ಇಲ್ಲಿ. ಬಟ್ ಕೆಲವರು ಹೆಸರು ಇಟ್ಟಿರ್ತಾರೆ, ಅದರಲ್ಲಿ 8 and 1 ಅಂದರೆ ಟೋಟಲ್ಲೇ 1 ಆಯಿತು. ಕಾಂಬಿನೇಷನ್ನೇ ಪ್ರಾಬ್ಲಮ್ ಇದು. ಸೊ ಅಂಥವ್ರಿಗೂ ಕೂಡ ಸೆಟ್ ಆಗುತ್ತೆ. 8 and 3 ಏನಾಗ್ತದೆ, 3ನೇ ನಂಬರ್ ಅಂತ ಮಾತಾಡೋದ್ನಲ್ಲ, ಅದರಲ್ಲಿ ಸೆಟ್ ಆಗುತ್ತೆ. ನಂಬರ್ 4 ಬಗ್ಗೆ, ಈಗ ನಂಬರ್ 7 ನಂಬರ್ 4 ಬಗ್ಗೆ ಮಾತಾಡಿದ್ವಿ, ಅಲ್ಲೂ ಕೂಡ ಏನಾಗ್ತದೆ ಸೆಟ್ ಆಗುತ್ತೆ. ಅಂದರೆ ಯೂಸ್ ಮಾಡಬಾರ್ದು, ಕಂಪ್ಲೀಟ್ ಯೂಸ್ ಮಾಡಬಾರ್ದು. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗೋರು ಯೂಸ್ ಮಾಡ್ತಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಅದೇನಿರುತ್ತೆ ಅದು ಮಿಕ್ಸ್ಡ್ ಕೊಡ್ತಾ ಇರುತ್ತೆ, ಫುಲ್ ಕೊಡೋಲ್ಲ. ನಂಬರ್ 8 ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಈ ಲೈನನ್ನು ನೋಡ್ಕೊಳ್ಳಿ. ಏನಕ್ಕೆ ನಂಬರ್ 8ನ ನಾವೆಲ್ಲೂ ಕೊಡೋದೇ ಇಲ್ಲ, ಬಟ್ ನಾನು ಚಾರ್ಟಲ್ಲಿ ಈ ಥರ ಕೊಟ್ಟಿದ್ದೀನಿ ಅಂತಂದರೆ ಇದರ ಅರ್ಥ ನೀವೇ ಹೆಸರು ಸೆಟ್ ಮಾಡಬೇಕಾದ್ರೆ ನೀವು ಹೆಸರು ಕೊಡೋಲ್ಲ. ಬಟ್ ಯಾರೋ ಹೆಸರು ಆಲ್ರೆಡಿ ಇಟ್ಟಿದ್ರು, ಅವ್ರ ಕಾಂಬಿನೇಷನ್ ಇದು ಬಂತು ಅಂತಂದರೆ ಅವರು ನಂಗೆ ಈ ಥರ ರಿಸಲ್ಟ್ ಕೊಡ್ತಿಲ್ಲ ಅಂತಂದರೆ ಕಾಂಬಿನೇಷನ್ ಚೆಕ್ ಮಾಡಿ, ಡೇಟ್ ಆಫ್ ಬರ್ತ್ ಕಾಂಬಿನೇಷನ್. ಆ್ಯಂಡ್ ಕ್ವಶನ್ಸ್ಗಳೊಂದಷ್ಟು ಸಾಮಾನ್ಯವಾಗಿ ಕೇಳೋಂಥ ಕ್ವಶನ್ಸ್ಗಳಲ್ಲಿ ಹಾಕಿದ್ದೀನಿ, ನೀವು ಕೇಳೋವಂಥದ್ದು. ಮತ್ತು ಇದು ನಿಮಗೆ ಗಮನಿಸಬೇಕಾದ ಅಂಶಗಳು ಸ್ವಲ್ಪ ಕಮ್ಮಿ ಇದೆ, ಬಟ್ ಅಂದರೂ ಕೂಡ 80% ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಒಂದು ವ್ಯಕ್ತಿಗೆ. ಮಿಕ್ಕಿದೆಲ್ಲನೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವರ ಸಂಬಂಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಏನಿರುತ್ತೆ ಅಂತ ಲೆಂತಿ ಮಾಡ್ಕೊಂಡು ಹೋಗೋದು ಬೇಡ, ಓಕೆನಾ? ಆ್ಯಂಡ್ ಈ ಒಂದು ನೇಮು ಯಾವ್ಯಾವ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ನೇಮ್ ಫುಲ್ ಫೇಮ್ ಕೊಡುತ್ತೆ, ಆರೋಗ್ಯ ವಿಷಯದಲ್ಲಿ ಕೂಡ ಓಕೆ, ಸಂಬಂಧ ವಿಷಯದಲ್ಲಿ, ಹಣದ ವಿಷಯದಲ್ಲಿ. ಸೊ 70% ಕೊಡುತ್ತೆ ಯಾರಿಗೆ, ಈ ಒಂದು ನೇಮು ಈ ಡೇಟ್ ಆಫ್ ಬರ್ತಿಗೆ. ಸೊ ನಂಬರ್ 7 ಇರೋದ್ರಿಂದ ಏನಾಗ್ತದೆ, ವೃತ್ತಿ ವಿಷಯದಲ್ಲಿ ಚೆನ್ನಾಗಿ ಕ್ಲಿಕ್ ಆಗ್ತದೆ. ನಂಬರ್ 8 ಇದೆ ಇಲ್ಲಿ, ಓಕೆನಾ? ನಂಬರ್ 8 ಕೊಡಬಾರ್ದು 19ಗೆ, ಬಟ್ ಅಂದರೂ ಕೂಡ ಶುಭ ಅಂತಲೇ ಮೆನ್ಷನ್ ಮಾಡ್ತಿದೆ. ಏಕೆಂದರೆ ಈ ಹೇಳಂದಲ್ಲ, ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ಬ್ಯಾಲೆನ್ಸ್ ಆಗ್ತದೆ. ಕೆಲವರು ಈ ಡೇಟ್ ಆಫ್ ಬರ್ತ್ ಅಂತ ವ್ಯಕ್ತಿ ಯೂಸ್ ಮಾಡ್ತಿದ್ರೆ ನೇಮು ನಿಮ್ಮ ಹತ್ರ ಬಂದರೆ ನಿಮಗೆ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅಪಾಯಕರ ಜೋಡಿಗಳೇನಿದೆ ಅದರಲ್ಲಿ ಮೆನ್ಷನ್ ಮಾಡಿ. ಮತ್ತು ಇದನ್ನು
ಮಧ್ಯಮ ಉತ್ತಮ ಮಧ್ಯಮ ಇದರಲ್ಲಿ ಇದಿರುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಈ ವ್ಯಕ್ತಿಗೆ ಹೆಸರು ಕೆಲಸದ ವಿಷಯದಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ಸಂಬಂಧದ ವಿಷಯದಲ್ಲಿ ಹುಷಾರಾಗಿರಬೇಕು. ಅದು ನಂಬರ್ 7 ಕೂಡ ಎಫೆಕ್ಟು. ಮತ್ತು 1 and 8 ಸೂರ್ಯ ಮತ್ತು ಶನಿ ಹೋದಾಗ ಅಧಿಕಾರ ವಿಷಯದಲ್ಲಿ ಪುಷ್ ಮಾಡುತ್ತೆ, ಅಧಿಕಾರದಲ್ಲಿ ಕಂಫರ್ಟ್ ಇರೋಲ್ಲ, ನಾವು ಮಾತಾಡಿದ್ದೀವಿ. ಅದನ್ನು ಎಫೆಕ್ಟು ಇದರ ಎಫೆಕ್ಟ್ ಎರಡೂ ಕೂಡ ಇರುತ್ತೆ. ಇದನ್ನು ನಿಮಗೆ ಸಾಫ್ಟ್ವೇರ್ ಮಾಡಿಕೊಡ್ತಾ ಇದೆ. ಸೊ ನೀವು ಅದನ್ನು ರೀಕಾಲ್ ಮಾಡ್ತಾಯಿರಿ ಆಗಾಗ. ಏನಕ್ಕೆ ಎಕ್ಸಾಂಪಲ್ಸ್ಗಳು ಇಲ್ದೇ ನಾವು ಕಲಿಯೋಕ್ಕಾಗಲ್ಲ. ಇನ್ನೊಂದು ಎಕ್ಸಾಂಪಲ್ ಬಂದು ನೋಡಿ, ಈ ಡೇಟ್ ಆಫ್ ಬರ್ತಿಗೆ ಏನಾದ್ರು ನಾನು ಆ ಹೆಸರನ್ನು ಕೊಟ್ಟರೆ ನಂಬರ್ 8 ಬರ್ತಾಯಿದೆ, ನಂಬರ್ 9 ಬರ್ತಾಯಿದೆ. ಹಾಗಾಗಿ ಏನಾಗ್ತದೆ, ಯಾವುದರಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿ ಬರೋಲ್ಲ. ಪ್ರಾಬ್ಲಮ್ ಏನು, ನಂಬರ್ 8ಗೆ ಕಿಂಗ್ ನಂಬರ್ 8ಗೆ ಸೆಟ್ ಆಗೋದಲ್ಲ. ಸೊ ಸೂಕ್ತವೆಲ್ಲ ಕೊಟ್ಬಿಡ್ತೀವಿ, ಯೂಸ್ ಮಾಡೋಂಗಿಲ್ಲ. ಸೇಮ್ ಇನ್ನೊಂದು ಕಾಂಬಿನೇಷನ್ ಅದೇ ಬರುತ್ತೆ. ಇಲ್ಲೇನಾಗ್ತದೆ ನೋಡಿ, ಇಲ್ಲಿ 4.2 ಇಲ್ಲಿ 2.3 ಇದೆ ರೇಟಿಂಗು, ಇಲ್ಲಿ 4.2 ಇದೆ. ಸೊ ವೃತ್ತಿ ವಿಷಯದಲ್ಲಿ ಏನಕ್ಕೆ ಕಾಂಬಿನೇಷನ್ ಇಂಪಾರ್ಟೆಂಟ್. 8 and 1 ಅಂತ ಬಂತು, ಮಿಶ್ರ ಅಂತಿತ್ತು, ಅಶುಭ. ನಂಬರ್ 8 ಇದೆ. ಇದು ನಾವಲ್ಲಿ ಏನಂತ ಹೇಳಿದ್ವಿ, 50-50 ಕೊಟ್ಟಿದ್ದೀನಿ. 1 ಇರೋದ್ರಿಂದ ಏನಾಗ್ತದೆ, ಎಲ್ಲೋ ಒಂದು ಕಡೆ ಕೆಲಸದ ವಿಷಯದಲ್ಲಿ ಮುಂದಕ್ಕೆ ಹೋಗ್ತದೆ, ಮಿಕ್ಕಿದೆಲ್ಲ ಕೂಡ ಪ್ರಾಬ್ಲಮ್. ಸೊ ನಾವು ಹೆಸರನ್ನು ಸೆಟ್ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾಗಿರೋದೇ ನಮ್ಮ ಡೇಟ್ ಆಫ್ ಬರ್ತ್. ಸರಿನಾ? 3ರದ್ದು ಆ್ಯಾವ್ರೇಜ್ ಕೊಟ್ಟಿದ್ದೀನಿ ಜಸ್ಟ್ ತೋರ್ಸೋಕ್ಕೋಸ್ಕರ. ಇದಾದ ನಂತರ ಯಾವಾಗಲೂ ಕೂಡ ನಂಬರ್ 8ಗೆ ಕೊಡಬಾರ್ದು. ನೇಮ್ ಕರೆಕ್ಷನ್, ನೇಮ್ ಡಿಸೈನ್ ಯಾವಾಗಲೂ ಕೂಡ ಡಿಸ್ಕಷನ್ಸ್ ಮಾಡಿ. ಇದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಈ ಸ್ಟೆಪ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಅವರ ಜೀವನ ಹಂತಗಳು ಹೆಂಗಿರುತ್ತೆ ಅಂತ ಹುಟ್ಟಿರೋ ಮಗುಗೆ ಕೊಟ್ಟರೆ ಅಥವಾ ಕೆಲಸ ಮಾಡ್ತಿರೋ ಟೈಮಲ್ಲಿ ನೀವು ಹೆಸರನ್ನು ಯೂಸ್ ಮಾಡಿದ್ರೆ ಇದು ನಿಮಗೆ ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓದ್ಕೊಳ್ಳಿ. ಅಂದರೆ ಇದು ನಿಮ್ಮ ಹತ್ರ ಮಾತಾಡಿದ್ದೀನಿ ಅದಕ್ಕೋಸ್ಕರ, ಅಥವಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ನೀವು ಓದೋ ನಿಮ್ಗೆ ಗೊತ್ತಾಗುತ್ತೆ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ, ಅಂದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನಿಮ್ಮ ಡೌಟ್ಸ್ಗಳ ಮೇಲೆ ಹೋಗಿ. ಮತ್ತು ಮ್ಯಾಚ್ ಮೇಕಿಂಗ್ ಕೆಲವ್ರು ಕೇಳಿದ್ರಿ, ಅದು ನಾನು ಹೇಳಿದ್ನಲ್ಲ, ಇದು ಸೆಲ್ಫ್ ಲರ್ನಿಂಗಿಗಿಂತ ಜಾಸ್ತಿ ಗ್ರೂಪಲ್ಲಿ ಕಲಿತಿರೋದು. ನಿಮ್ಗೇನು ಅವಶ್ಯಕತೆ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಕ್ವಶನ್ನ ನಾನು ಒಬ್ಬರಿಗೆ ಉತ್ತರ ಕೊಡೋದಕ್ಕಿಂತ ಜಾಸ್ತಿ ಎಲ್ರಿಗೂ ಯೂಸ್ ಆಗಲಿ ಅಂತ ಆ್ಯಡ್ ಮಾಡಿದ್ದೀನಿ, ಆಯಿತಾ? ಅದು ಆ ರೀತಿ ನಾನು ಕೂಡ ಇಲ್ಲಿ ಏನು ಮಾಡಿದೆ, ನಾನು ಇಂಪ್ರೂವ್ ಆಗ್ತಾ ಇರಬೇಕು, ನಂದು ಆ ಹುಚ್ಚಿರೋದು. ಹಾಗಾಗಿ ಇದನ್ನು ಯಾರೂ ಮಾಡೋದಿರಲ್ಲ. ಎಲ್ಲ ಕೆಲವು ಕಡೆ ಸ್ಟೆಪ್ಗಳಿವೆ, ಯಾರೋ ChatGPT ಸಿಕ್ತು ಏನೋ ಹೇಳಿದ್ರಿ, ಬಟ್ ನಾನು ಅದು ಪ್ರಾಪರಾಗಿ ಕೊಟ್ಟಿದ್ದೀನಿ. ಅದು ಯಾವ ರೀತಿ ಜೋಡಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಹೆಸರು ಮೇಲೆ, ಹೆಸರು ಆಧಾರದ ಮೇಲೆ ಯಾರೂ ಫಿಕ್ಸ್ ಮಾಡಲ್ಲ, ಬಟ್ ಹೆಸರದೂ ಕೂಡ ಒಂದು ಕನ್ಸಿಡರ್ ಮಾಡಿ ನೋಡ್ಕೊಳ್ಳಿ, ಆಯಿತಾ? ಅದಾದಮೇಲೆ ಅವರ ಒಳ್ಳೆಯ ದಿಕ್ಕುಗಳು ಏನು ವಗೇರೆ ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಅದಾದಮೇಲೆ ಯಾವ್ಯಾವ ಕೆಲಸಗಳು ಮಾಡಿದ್ರೆ ಒಳ್ಳೇದು ಅಂತ ಕೊಟ್ಟಿದ್ದೀನಿ. ಮತ್ತು ದುಡ್ಡು ಕಾಸು ವಿಷಯದಲ್ಲಿ ಯಾವ ರೀತಿ ಇದ್ದರೆ ಒಳ್ಳೇದು ಅಂತ ಕೊಟ್ಟಿದ್ದೀನಿ. ಮತ್ತು ಸಜೆಷನ್ಸ್ಗಳನ್ನ ಕೊಟ್ಟಿದ್ದೀನಿ. ಏನಕ್ಕೆ ದುಡ್ಡಿಗೆ ಸಂಬಂಧಪಟ್ಟಂಗೆ ಹೆಸರು ಜಾಸ್ತಿ, ಈ ಒಂದು ಟೋಟಲ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ಮಿಕ್ಕಿದೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಪರಿಹಾರ, ಇದು ಲಾಸ್ಟಲ್ಲಿರೋಂಥದ್ದು ಕೆಳಗಡೆ ಇರೋಂಥದ್ದು ಬಂದು ಕಂಪ್ಲೀಟ್ ಪರಿಹಾರ. ಅದರಲ್ಲಿ ಫಸ್ಟು ನಾರ್ಮಲ್ ರುಟೀನ್ ಮೇಲೆ, ಮತ್ತು ನಾವು ಏನೇನು ಸಜೆಷನ್ಸ್ಗಳನ್ನ ಕೊಡ್ತೀವಿ, ಯಾವ್ಯಾವ ಮಂತ್ರಗಳನ್ನ ಹೇಳ್ತೀವಿ, ಮತ್ತು ಏನೇನು ಮಾಡಿದ್ರೆ ಒಳ್ಳೇದು ವ್ಯಕ್ತಿಗಳು. ಇದು ನಿಮ್ಗೆ ಲೋಡ್ ಆಗುತ್ತಿದ್ದು, ಇದು ಪ್ರಾಬ್ಲಮ್ ಬರ್ತಿದೆ ಇಲ್ಲ, ಆಯಿತಾ? ನೋಡಿ ಹಿಂಗೆ ಸ್ಲೋ ಆಗ್ತಿದೆ, ಬಟ್ ನಿಮಗೆ ಬರುತ್ತದು. ಸೊ ಈ ಒಂದು ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟಿದ್ದೀನಿ. ಮತ್ತು ಜನಗಳ ವಿಷಯದಲ್ಲಿ ಈ ಒಂದು ಹೆಸರಿರೋಂಥವ್ರು ಯಾರ ಜೊತೆ ಇದ್ದರೆ ಒಳ್ಳೆಯ ರೀತಿ ಯೋಚನೆಗಳು ಬರ್ತವೆ, ಪಾರ್ಟ್ನರ್ಶಿಪ್ ಕಂಪ್ಯಾಟಿಬಿಲಿಟಿ ಆ್ಯಡ್ ಮಾಡಿದ್ದೀನಿ. ಸಿಗ್ನೇಚರ್ ನಾನು ಆ್ಯಡ್ ಮಾಡಿದ್ದೀನಿ, ಬಟ್ ಆ ಸಿಗ್ನೇಚರ್ ನಿಮಗಿನ್ನೂ ಹೇಳ್ಕೊಟ್ಟಿಲ್ಲ. ಸಿಗ್ನೇಚರ್ ಒಂದು ದಿನ ಯಾವ್ದಾದ್ರು ಒಂದು ಕ್ಲಾಸ್ ಮಾಡ್ತೀನಿ, ಸಪ್ರೇಟ್ ಕ್ಲಾಸ್ ಅದು, ಬಟ್ ಅದೊಂದು ಆ್ಯಡ್ ಮಾಡಿರ್ತೀನಿ, ನಿಮಗೆ ನೋಡ್ಕೊಳ್ಳಿ. ಮತ್ತು ಯಾವ್ಯಾವ ವರ್ಷಗಳಲ್ಲಿ ತುಂಬ ಚೆನ್ನಾಗಿರ್ತೀರ ಏನು ಎತ್ತ. ಅದಾದಮೇಲೆ ಈ ಒಂದು ಹೆಸರಿನ ಕಂಪ್ಲೀಟ್ ಸ್ವಭಾವನ, ಇದು ಪ್ರಿಡಿಕ್ಷನ್ನು ನೀವು ಕೊಡೋದು, ಬಟ್ ನೀವು ಇದನ್ನು ತಿಳುವಳಿಕೆ ಇರಬೇಕು. ಇದು ನಿಮಗೆ ರಿವಿಷನ್ ನೋಟ್ಸ್ ಥರ ಕನ್ವರ್ಟ್ ಮಾಡಿದ್ದೀನಿ. ಸೊ ನೀವು ಮರಿಬಾರ್ದು ಅಂತ. ಯಾರಾದರೂ ಸರಿ 10 ಸಲ 100 ಸಲ ನೋಡ್ತಾ ಮರೆಯಲ್ಲ. ಆ 100 ಸಲ ನೋಡಬೇಕಂದ್ರೆ ನೀವು ನೋಟ್ಸ್ ಮೇಲೇ ಡಿಪೆಂಡಾಗಿ ಕೂತ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಸರಿನಾ? ಹಾಗಾಗಿ ಏನು ಮಾಡಿದ್ದೀನಿ, ಇದನ್ನು ಸ್ವಲ್ಪ ಫುಲ್ ಚೇಂಜ್ ಮಾಡಿದ್ದೀನಿ. ನೀವು ಆರಾಮಾಗಿ ಇದನ್ನು ನೋಡ್ಕೊಳ್ಳಿ. ಇದು ನಿಮಗೆ ನಾವು ಪ್ರಿಡಿಕ್ಷನ್ ಕೊಡೋದು, ಬೇರೆಯವ್ರಿಗೆ ಹೇಳೋದು 3-4 ಮಾತು ಹೇಳ್ತೀರ ಅಷ್ಟೇ, ಬಟ್ ಈ ಒಂದು ಡಿಟೇಲ್ ಏನಿದೆ ಇದು ನಿಮಗೆ ನೆನಪಿರಲಿ ಅಂತಂದ್ಬಿಟ್ಟು. ಸೊ ಟೋಟಲ್ ಈ ರೀತಿ ಇದೆ. ಮತ್ತು ಯಾವ್ಯಾವ ದಿನದಲ್ಲಿ ಏನೇನು ಕೆಲಸ ಮಾಡಬಹುದು ಏನು ಎತ್ತ ಅದನ್ನು ಕೊಟ್ಟಿದ್ದೀನಿ ಆ ಹೆಸರಿರೋಂಥವ್ರು. ಮತ್ತು ಮಿಸ್ಸಿಂಗ್ ನಂಬರ್ಗಳಿಗೆ ಏನೇನು ರೆಮಿಡೀಸ್ಗಳು ಮಾಡ್ಕೋಬೇಕು ಕೊಟ್ಟಿದ್ದೀನಿ. ಡೇಟ್ ಆಫ್ ಬರ್ತಿಂದ ಚಾರ್ಟ್ ಬಂದರೆ ಸ್ಕಿಪ್ ಮಾಡಿ. ಮತ್ತು ವಾರದಲ್ಲಿ ಯಾವ್ಯಾವ ಪೂಜೆಗಳೇನು ಮಾಡಬೇಕು, ಅದರಿಂದ ಏನು ಯೂಸು, ಮುಂದಿನ 5 ವರ್ಷದಲ್ಲಿ ಪ್ಲ್ಯಾನ್ಗಳು ಹೆಂಗಿರುತ್ತೆ, ಇದು ಡೇಟ್ ಆಫ್ ಬರ್ತ್ ಮೇಲೆ ಡಿಪೆಂಡು. ನೀವು ಕಂಪ್ಯಾಟಿಬಿಲಿಟಿಲಿ ಬರುತ್ತೆ. ಆಮೇಲೆ ಹೆಸರು ಬದಲಾಯಿಸುವಂಥದ್ದು ಸಣ್ಣ ಪುಟ್ಟ ವಿಷಯಗಳು, ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಏನು ಮಾಡಬೇಕು, ವ್ಯಾಪಾರ ವ್ಯವಹಾರ ಪ್ರತಿಯೊಂದನ್ನು ಕೂಡ ಕ್ಲೀನಾಗಿ ಕೊಟ್ಟು ಎಂಡ್ ಮಾಡಿದ್ದೀನಿ ಫುಲ್ ನೋಟ್ಸು.
ಸರಿನಾ? ಸೊ ಏನು ಸ್ಕಿಪ್ ಮಾಡ್ತಾ ಇದ್ದೀನಿ ಅದೆಲ್ಲನೂ ಕೂಡ ನೀವು ಕಲ್ತಿರೋದು. ಅದರಲ್ಲಿ ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಮಿಕ್ಕಿದ್ದನ್ನು ನಿಮ್ಗೇನು ಬೇಕು ಡೌಟ್ಸ್ಗಳು ಕೇಳ್ಕೊಳ್ಳಿ. ಆ್ಯಂಡ್ ಆ AI ಏನಿದೆ ಅದು AI ನಿಮಗೆ ರಿಪ್ಲೈ ಮಾಡೋದೇ ಬೇರೆ, ನಿಮಗೆ ಸಾಫ್ಟ್ವೇರೇ ಕೊಟ್ಬಿಟ್ಟಿದ್ದೀನಿ ವೆಬ್ಸೈಟು. AI ನಾನು ಫುಲ್ ಎಲ್ಲನೂ ಡಂಪ್ ಮಾಡಿದ್ರೆ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಅದನ್ನು ಅಷ್ಟೊಂದು ಟ್ರೈನ್ ಮಾಡಿಲ್ಲ. ನಂಬರ್ ಕೇಳಿದ್ರು, ನೇಮ್ ಕೇಳಿದ್ರು, ಮೊಬೈಲ್ ನಂಬರ್ ಕೇಳಿದ್ರು ಅದು ಕೊಡ್ತಾಯಿದ್ವಿ. ಬೇರೆದೆಲ್ಲ ಡಂಪ್ ಮಾಡಿಲ್ಲ, ವೆಬ್ಸೈಟನ್ನು ಡೈವರ್ಟು ಮಾಡಲ್ಲ. ಬಟ್ ನೀವೇನು ಕಲಿತು ಅಥವಾ ನೀವೇನೀಗ ಪೇ ಮಾಡಿ ಏನಾರು ಮಾಡ್ತಾ ಇರ್ತೀರ, ನಿಮಗೆ ಕಂಪ್ಲೀಟಾಗಿ ರಿಸರ್ವ್ ಇರಬೇಕು, ಡಿಫ್ರೆಂಟ್ ಇರಬೇಕು ಅಂತಂದ್ಬಿಟ್ಟು ಇದೆಲ್ಲನೂ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಇದು ಈ ಒಂದು ರೀಸೆಂಟ್ ಅಪ್ಡೇಟ್ ಏನಿದೆ ನೇಮ್ ನೋಟ್ಸ್ದು ಅದರ ಅಪ್ಡೇಟು. ಆ್ಯಂಡ್ ಇದರಲ್ಲಿ ಇಷ್ಟು ಇನ್ಫಾರ್ಮೇಷನ್ಸ್ಗಳು ನಿಮಗಿರಬೇಕು. ಒಂದು 20-30 ಸ್ಟೆಪ್ಪು ಬರುತ್ತೆ. ಅಷ್ಟು ಸ್ಟೆಪ್ಗಳನ್ನು ನೋಡಿದ್ರೆ ಮಾತ್ರ ನೇಮ್ ನ್ಯೂಮರಾಲಜಿ ಆ್ಯಕ್ಯುರೇಟಾಗಿ ಬರುತ್ತೆ, ಅಥವಾ ನಾವು ಎಲ್ಲೋ ಒಂದು ಕಡೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬಹುದು. ಈ ರಿಪೋರ್ಟ್ ಕಳಿಸಿ ಅವ್ರು ಓದ್ಕೋತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ನೀವು ಬ್ಯುಸಿ ಇತ್ತು ಅಂತಂದರೆ ಈ ಒಂದು ಸ್ಟೆಪ್ಗಳನ್ನು ಕಲಿಯೋ ಟೈಮಲ್ಲಿ ಕಲೀರಿ. ಕಲಿತು ಇನ್ನೊಬ್ಬರ ದಾರಿ ತೋರಿಸಿ ಅರ್ಧ ಕಲಿತು ನೆಗ್ಲೆಕ್ಟ್ ಮಾಡಿ ಎಡವಟ್ ಮಾಡ್ಕೋಬೇಡಿ. ನನಗೆ ಗೊತ್ತಿತ್ತು ಇದು ಕೇಳಿದ್ದೆ, ನನಗೆ ಗೊತ್ತಿತ್ತು ಇದು ಮಾಡಿದೆ ಅಂತಲ್ಲ. ಬರೆಯೋ ರೀತಿನ ಸ್ವಲ್ಪ ಬರೆಯೋ ಒಂದು ಸ್ಟೈಲ್ನ ಸ್ವಲ್ಪ ಬೇರೆ ಥರ ಬರೆದ್ರೆ ನಿಮಗೆಲ್ಲ ಒಂದು ಕಡೆ ಅದು ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ಅಷ್ಟೇ. ಬಟ್ ಎಲ್ಲ ವಿಷಯನೂ ಒಂದೇ. ಎಲ್ಲ ವ್ಯಕ್ತಿ ಬೇರೆ ಥರ ಹೇಳ್ತಾನೆ. ನಮಗೆ ನೆನಪಿರಬೇಕಾಗಿರೋದು ಏನಂತಂದರೆ ಇಷ್ಟು ಕೂಡ ನೆನಪಿರಬೇಕು. ಯಾಕಂದರೆ ನೀವು ಪ್ರೊಫೆಷನಲ್ ಲೆವೆಲಲ್ಲಿ ಎಲ್ಲರೂ ಕೂಡ ಏನು ಮಾಡ್ತೀರಾ, ಕನ್ಸಲ್ಟೇಷನ್ಸ್ಗಳು ಕೊಡೋಕ್ಕೋಸ್ಕರ ಕಲಿತಾ ಇದ್ದೀರಾ. ನೀವು ಇಷ್ಟನ್ನೂ ಕೂಡ ನೋಡಬೇಕು. ಇದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ನಾನು ನಿಮ್ಗೆ ಹೇಳಿದ್ದೀನಿ ಮತ್ತು ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ನೀವು ರಿಪೋರ್ಟ್ ಏನು ನೀವು ಸೆಂಡ್ ಮಾಡ್ತೀರಾ ಅದರಲ್ಲಿ ಇವೆಲ್ಲ ಇರ್ತವೆ. ಅವರು ನಿಮಗೆ ಕ್ವಶನ್ ಕೇಳೋಕ್ಕೂ ಮುಂಚೆ ನೀವು ಇಷ್ಟನ್ನು ಕೂಡ ಯಾವಾಗಲೂ ಕೂಡ ಕಲ್ತಿರಬೇಕು. ಆ ಥರ ಇದ್ದಾಗ ಮಾತ್ರ ನಿಮ್ಮ ಒಂದು ಪ್ರಿಡಿಕ್ಷನ್ಸ್ಗಳು ಚೆನ್ನಾಗಿ ಹೋಗ್ತವೆ. ನನ್ನದೊಂದು ಉದ್ದೇಶ ಏನಿತ್ತು ಅಂದರೆ ಒಳ್ಳೆಯದು ಕೆಟ್ಟದ್ದು ನಂಬಿಕೆ ಮೂಢನಂಬಿಕೆ ಅನ್ನೋಕ್ಕಿಂತ ಜಾಸ್ತಿ ಇದು ಕೆಲಸ ಮಾಡುತ್ತೆ. ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಪ್ರಿಡಿಕ್ಷನ್ ಕೂಡ ಕೊಡಬೇಕು, ಮುಂದೆ ಆಗೋದನ್ನು ಕೂಡ ಕೊಡಬೇಕು, ಆಗೋಗಿರೋದನ್ನು ಕೂಡ ಕೊಡಬೇಕು. ಆ ರೀತಿ ರೆಡಿಯಾಗಿರುವಂತಹ ಒಂದು ನೋಟ್ಸ್ ಇದು, ಅಂದರೆ ಒಂದು ಪ್ರಿಡಿಕ್ಷನ್ ಇದು. ಈ ರೀತಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಎಲ್ಲ ಇಂಡಿವಿಜುವಲ್ ಹೆಸರುಗಳು ಕೂಡ ಇದೇ ರೀತಿ ಬರ್ತಾ ಇರ್ತವೆ. ಸ್ವಲ್ಪ ಬೇರೆ ಫಾರ್ಮ್ಯಾಟಲ್ಲಿ ಡೀಟೇಲ್ ಆಗಿರುತ್ತೆ ನಿಮ್ಮ ವೆಬ್ಸೈಟಲ್ಲಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ, ಯೂಸ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಲಾಕ್ ಆಗಿದ್ರೂ ಪರವಾಗಿಲ್ಲ, ನಿಮ್ಮ ಹೆಸರದೇನಿದೆ ಹೆಸರದನ್ನು ಫ್ರೀನೇ ಇರುತ್ತೆ. ನಿಮಗೆ ಒಂದು ಸಲ ಪೇ ಮಾಡಿದ್ಮೇಲೆ ಅದು ಫ್ರೀಯಾಗೇ ಇರುತ್ತೆ. ಅಲ್ಲೋಗಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದು ನಿಮಗೆ ಸೆಟ್ ಆಗುತ್ತೋ ಇಲ್ವೋ ಅನ್ನೋದೇನಾಗ್ತದೆ, ನಿಮ್ಮ ಡೇಟ್ ಆಫ್ ಬರ್ತ್ ತೊಗೊಳುತ್ತೆ. ಹಾಗಾಗಿ ಹುಡುಗಿಯರಾಗಿತ್ತು ಅಂದರೆ ಇದು ಯೂಸ್ ಆಗಿಲ್ಲ, ಹುಡುಗರಾಗಿದ್ರಿ ಅಂತಂದರೆ ಅದರಲ್ಲಿ ಬೇಕಾದ್ರೆ ನಿಮ್ಗೆ ಏನಾದ್ರು ಲಕ್ಕಿ ನಂಬರ್ ಇತ್ತು ಅಂದರೆ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಿ. ಕಂಪ್ಯಾಟಿಬಿಲಿಟಿ ಸ್ಕೋರಿಂಗ್ ಕೊಡ್ತಾ ಇದೆ ಇದು ಆಲ್ರೆಡಿ. ಈ ಹೆಸರನ್ನು ನೀವು ಇಟ್ಕೊಂಡ್ರೆ ನಿಮ್ಗೆ ಹೆಂಗೆ ಸೆಟ್ ಆಗುತ್ತೆ ಅಂತ ಅದು ಆಲ್ರೆಡಿ ಫುಲ್ ಡೀಟೇಲ್ಸ್ ಕೊಡ್ತಾ ಇದೆ. ಅದು ಮುಂದೆ ಬರೋ ವೀಡಿಯೋದಲ್ಲಿ ಯಾವಾಗಲಾರು ಒಂದು ಸಲ ನೇಮನ್ನು ಕಂಪ್ಯಾಟಿಬಲ್ ಆಗಿ, ಅಂದರೆ ಹೆಸರು ವ್ಯಕ್ತಿಯ ಡೇಟ್ ಆಫ್ ಬರ್ತ್ಗೆ ಯಾವ ರೀತಿ ಚೆಕ್ ಮಾಡೋದು ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ, ಸೇಮ್ ನೇಮ್ನ. ಇದು ನಿಮ್ಮ ನೇಮ್ ನ್ಯೂಮರಾಲಜಿಯಲ್ಲಿ ಹೆಸರಿನ ಬಗ್ಗೆ ತಿಳ್ಕೊಂಡಿರಬೇಕಾಗಿರುವಂತಹ ಮಾಹಿತಿ. ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇದೇ ಥರ. ನಿಮ್ಮ ಮನೇಲಿರುವಂತಹ ಎಲ್ಲರ ಹೆಸರುಗಳನ್ನ ತಗೊಂಡು ಕ್ಲೀನಾಗಿ ಈ ರೀತಿ ಚೆಕ್ ಮಾಡಿ ಹೆಸರಿಂದ ಪ್ರಿಡಿಕ್ಷನ್ ಕೊಡೋದು ಹೆಂಗೆ ಅಂತ, ಆಯಿತಾ? ಹೆಸರು ಬಲ್ಲ ಅಂತ ಏನೋ ವಾದ ಮಾಡೋದ್ರಲ್ಲ ಅವತ್ತು, ಇದೇನೇ ಅದು. ಹೆಸರಿಂದ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ಸ್ ತೊಗೊಂಡ್ರೆ ವ್ಯಕ್ತಿಯ ನಿಮಗೆ ಕಂಪ್ಲೀಟ್ ಸ್ವಭಾವನೇ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ಬೇಡ, ಡೇಟ್ ಆಫ್ ಬರ್ತ್ ಬೇಡ, ಏನೂ ಬೇಡ. ಬರೀ ಹೆಸರಿಂದ ಪ್ರಿಡಿಕ್ಷನ್ ಕೊಡೋದು ನೇಮ್ ನ್ಯೂಮರಾಲಜಿ. ಹೆಸರನ್ನು ಸರಿ ಮಾಡೋದಲ್ಲ. ಅದು ಟೋಟಲ್ ಸರಿ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಅದು ಆ್ಯಕ್ಯುರೇಟಾಗಿ ಬರೋದಿಲ್ಲ. ಏನಕ್ಕೆ ಮೊದಲನೇ ಅಕ್ಷರ ಸರಿ ಇಲ್ಲ ಅಂದರೆ ಎಲ್ಲನೂ ಕೂಡ ತಪ್ಪು. ಟೋಟಲ್ ಸರಿ ಇದ್ದು ಅಕ್ಷರಗಳು ರಿಪೀಟ್ ಆದರೆ ಕೂಡ ತಪ್ಪು. ಸೊ ರೂಲ್ಸ್ಗಳು ಏನಿರುತ್ತೆ, ಫುಲ್ ಸೆಟ್ ಆಫ್ ರೂಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು ನನ್ನ ಕರ್ತವ್ಯ ಜನಗಳಿಗೆ ವಾರ್ನಿಂಗ್ ಕೊಡೋದು. ನಿಮ್ಮ ಕರ್ತವ್ಯ ಏನು, ಜನಗಳು ಮಿಸ್ಟೇಕ್ ಮಾಡಿದಿರಂಗೆ ನೋಡ್ಕೊಳ್ಳೋದು. ಎರಡನ್ನೂ ಕೂಡ ಮಾಡಿ. ಅದು ನಮ್ಮಿಂದ ಒಂದು ಇಬ್ಬರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋಕ್ಕಿಂತ ಜಾಸ್ತಿ ಅವ್ರ ಜೀವನನೇ ಬದಲಾಗ್ತದೆ. ಆ ಥರ ಯಾರಾದರೂ ತುಂಬ ಡಿಪೆಂಡ್ ಆಗಿತ್ತು ಅಂದರೆ ಅವ್ರುಗಳು ಮಾಡ್ಕೊಳ್ಳಿ. ನಾನು ಕನ್ಸಲ್ಟೇಷನ್ ಡೇ ಒನ್ನಿಂದ ಹೇಳ್ತಾ ಇದ್ದೀನಿ. ಕನ್ಸಲ್ಟೇಷನ್ ಸೈಡು ನಾನು ಸ್ವಲ್ಪ ಅಂದರೆ ಲೀನಿಯೆಂಟು ಆ್ಯಂಡ್ ತುಂಬ ಟೈಮ್ ಹೋಗ್ಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ಅದು ಅವಾಯ್ಡೇ ಮಾಡಿಬಿಡ್ತೀನಿ ಯೂಶ್ವಲಿ, ಸಿಕ್ಕಾಬಿಟ್ಟು ಟೈಮ್ ಹೋಗ್ಬಿಡುತ್ತೆ ಅಂತ. ಬಟ್ ನಿಮ್ಗಳಿಗೆ ಏನು ಡಿಸ್ಕಷನ್ಸ್ ಮಾಡ್ತೀವಲ್ಲ, ಗ್ರೂಪ್ನ ಆ್ಯಕ್ಟಿವ್ ಆಗಿಟ್ಟಾಗ ಇದನ್ನು ನೋಡಿ. ಆ್ಯಂಡ್ ಕಲ್ತಿದ್ದೀರಾ ನೋಟ್ಸ್ಗಳು, ಎಸ್ಪೆಷಲಿ ಬೇರೆ ನೋಟ್ಸ್ಗಳನ್ನು ಡಂಪ್ ಮಾಡಬೇಡಿ ಗ್ರೂಪಲ್ಲಿ, ಸರಿ ಬರಲ್ಲ ಅದು. ನೀವೇ ಗ್ರೂಪ್ ಮ್ಯಾನೇಜ್ ಮಾಡ್ತಿದ್ರೆ ಯಾರ್ದೋ ವಿಷಯ ತೊಗೊಂಡು ನಿಮ್ಮ ಗ್ರೂಪಲ್ಲಿ ಮಾತಾಡಿದ್ರೆ ನಿಮಗೆ ಯಾವ ಥರ ಆಗುತ್ತೆ. ಅದು ಸಿಂಪಲ್, ನನಗೆ ಅಷ್ಟೇ, ನಾಲೆಡ್ಜ್ ಶೇರ್ ಮಾಡಿಬಿಡಿ ಅಂತಲ್ಲ. ಪರ್ಸನಲ್ ನಂಬರ್ ತೊಗೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನೀವು ಇನ್ನೊಬ್ಬರ ವಿಷಯ ಶೇರ್ ಮಾಡಬೇಕು ಅಂತ ಅನಿಸುತ್ತೆ, ನೀವು ಶೇರ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿದು ಅಲ್ಲಿಗೆ ಹೋಗೋದು, ಅಲ್ಲಿಂದ ತಂದು ಇಲ್ಲಿಗೆ ಬರೋದು, ಇದನ್ನು ಮಾಡಬೇಡಿ. ಯಾರಿಗೂ ಲಾಭ ಇಲ್ಲ ಅದರಿಂದ, ಯಾರಿಗೂ ಲಾಭ ಇಲ್ಲ. ಕೆಲವ್ರಿಗೆ ಅದಿರುತ್ತೆ, ಕಾನ್ಫಿಡೆನ್ಸ್ ಹಾಳು ಮಾಡಬೇಕು ಅಂತ ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಂತ. ಅದು ಯಾರಿಗೂ ಲಾಭ ಇಲ್ಲ.
ಆಯಿತಾ. ನಂದು ಏನಿದೆ, ನಾನೇನು ಮಾತಾಡಿದ್ದೀನಿ, ಹೇಳಿದ ಮಾತನ್ನು ನಿಲ್ಲಬೇಕು, ಕೊಟ್ಟಿರೋ ಮಾತಿಗೆ ಕಲಿಸ್ಬೇಕು. ನಾವೇನಿದೆ ಕಲಿಸ್ತಾ ಹೋಗ್ತೀವಿ. ಆರ್ಗ್ಯುಮೆಂಟ್ ಮಾಡಿದ್ರು ನನಗೆ ಪ್ರಾಬ್ಲಮ್ ಇಲ್ಲ, ನೆಗೆಟಿವ್ ಹೇಳೋರು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ನಿಮ್ಮ ಜೊತೆಲಿರೋರಿಗೆ ಇದು ಕನ್ಫ್ಯೂಸೇ ಆಗಿಬಿಟ್ಟಿರುತ್ತೆ ಫುಲ್ಲು. ಅವ್ರಿಗೆ ಇನ್ನೂ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಎಲ್ಲಿಂದನೋ ತಂದು ಇಲ್ಲಿ ಡಂಪ್ ಮಾಡೋದು, ಇಲ್ಲಿಂದ ತಂದು ಅಲ್ಲಿ ಡಂಪ್ ಮಾಡೋದು, ಅಲ್ಲಿಂದ ತೊಗೊಬಂದು ಇಲ್ಲಿ ಶೇರ್ ಮಾಡೋದು, ಇಲ್ಲಿ ತಂದು ಅಲ್ಲಿ ಶೇರ್ ಮಾಡೋದು ಯೂಸ್ ಇಲ್ಲ. ನಿಮ್ಮ ಚಾನಲ್ಗಳೇನು ಕ್ರಿಯೇಟ್ ಮಾಡಿದರೆ ಅದು ಶೇರ್ ಮಾಡೋಣ. ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮಿಂದ ನಿಮ್ಮದು ಚಾನಲ್ ಗ್ರೋತ್ ಆಗುತ್ತೆ, ನಮ್ಮಿಂದ ನಿಮ್ಗೆ ಕಸ್ಟಮರ್ಸ್ಗಳು ಸಿಗ್ತಾರೆ ಅಂದರೆ ನೀವು ಮಾಡಿ. ಪದೇ ಪದೇ ಹೇಳಿದ್ದೀನಿ, ನೋಟ್ಸ್ ಶೇರ್ ಮಾಡ್ತೀರಾ, ಏನೋ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಏನಾರು ಮಾಡಿ. ನಿಮ್ಮ ರೀಲ್ಸ್ಗಳು ಶೇರ್ ಮಾಡ್ತೀರಾ ಅಂದ್ರೂ ಮಾಡಿ, ಪರಿಚಯ ಆಗ್ತೀರಾ ಮಾಡಿ, ಹೋಗಿ ಮೀಟ್ ಆಗ್ತೀರಾ ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಆದರೆ ರೂಲ್ಸ್ ಅಂತ ಇರೋದು ಒಂದೇ ಒಂದು ವಿಷಯಕ್ಕೆ, ವಿದ್ಯೆ ಅಂದ್ಕೊಂಡು ಒಬ್ಬರದ್ದು ಸರಿ ಒಬ್ಬರದ್ದು ತಪ್ಪು ಅಂತ ವಾದ ಮಾಡೋಕ್ಕೂ ಮುಂಚೆ ನಾವು ಅದನ್ನು ಹೇಳ್ಬೋದಾ ಅದನ್ನು ನೋಡಿ ನೀವು ಕಲೀರಿ. ನೀವು ಕ್ವಶ್ಚನ್ ಮಾಡಿ, ಎರಡೂ ಮೆಟೀರಿಯಲ್ ಇಟ್ಕೊಂಡು ಯಾವ್ದು ಸರಿ ಯಾವ್ದು ಸುಳ್ಳು, ಅದಾದ ನಂತರ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಸೊ ದಟ್ ನಿಮ್ಮ ಒಂದು ಒಪಿನಿಯನ್ ಇನ್ನೊಂದು 10 ಜನಕ್ಕೆ ಹೆಲ್ಪ್ ಆಗುತ್ತೆ. ಆಯಿತಾ. ಯಾರದೇ ಫಾಲೋ ಮಾಡಬೇಕಂತಿಲ್ಲ. ನಿಮ್ಮ ಕೈಯಲ್ಲಿ ಎರಡೂ ಕೊಟ್ಟಿದ್ದೀನಿ, 2 ವಸ್ತು ಕೊಟ್ಟಿದ್ದೀನಿ, 2 ಕೈಯಲ್ಲಿ ಅಕ್ಕಿ ಕೊಟ್ಟಿದ್ದೀನಿ. ಯಾವ ಅಕ್ಕಿ ಚೆನ್ನಾಗಿದೆ, ಯಾವ ಅಕ್ಕಿ ಚೆನ್ನಾಗಿಲ್ಲ ಅಂತ ನೀವು ನೋಡಿ, ನೀವು ಸೆಲೆಕ್ಟ್ ಮಾಡಿ, ಇನ್ನೊಬ್ರಿಗೆ ಸಹಾಯ ಮಾಡಿ. ಇದು ಒಳ್ಳೆಯದು, ಇದು ಕೆಟ್ಟದು ಅಂತ. ನಿಮ್ಮ ಒಂದು ವಿದ್ಯೆ ಅಥವಾ ನಿಮ್ಮ ಒಂದು ತಿಳುವಳಿಕೆ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗಲಿ, ಇದೇ ನಿಮ್ಮ ಕೆಲಸ. ಬಟ್ ಇಲ್ಲಿ ನೀವು ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಒಂದು ಬೇರೆಯವ್ರು ಮಾಡೋದು ನೀವು ಮಾಡೋದು ಒಂದೇ ಕೆಲಸ ಆಗ್ತದೆ. ಹಾಗಾಗಿ ಇದನ್ನು ನಾವು ಕಲಿಸೋಕ್ಕಾಗಲ್ಲ, ಇದು ನಿಮಗೆ ಮೆಚ್ಯೂರಿಟಿ ಬರಬೇಕು. ಅದನ್ನು ನೀವು ಕಲ್ತ್ಕೊಂಡು ಹ್ಯಾಂಡಲ್ ಮಾಡಿ. ಸುಮಾರು ಜನ ಕಳಿಸ್ತಿದ್ದೀರ, ಅದು ರಿಕ್ವೆಸ್ಟ್ ಅಂತನಲ್ಲ, ಪದೇ ಪದೇ ಡಿಲೀಟ್ ಕೂಡ ಕೊಡೋಕ್ಕಾಗಲ್ಲ, ಅದೊಂದು ಸ್ವಲ್ಪ ಸ್ಕಿಪ್ ಮಾಡಿ. ಇಷ್ಟು ಕೂಡ ನಿಮ್ಮ ಒಂದು ನೋಟ್ಸಿನ ಅಂದರೆ ಹೆಸರಿನ ಒಂದು ಮಾಹಿತಿ. ಇಷ್ಟು ಬಂತು, ಹೆಚ್ಚು ಕಮ್ಮಿ 28-29 ಸ್ಟೆಪ್ ಇವೆ ಇಲ್ಲಿ. ಏನೇನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು, ಏನು ಎತ್ತ ಎಲ್ಲನೂ ಕೂಡ ಕೊಟ್ಟಿದ್ದೀವಿ. ಒಂದು ಪೇರೆಂಟ್ ಇದನ್ನು ಸಿಕ್ಕಾಬಡೆ ಇಂಟ್ರೆಸ್ಟ್ ಆಗಿ ಓದ್ತಾರೆ. ಏನಕ್ಕೆ ಅಂದರೆ ಅವರ ಮಗು ವಿಷಯ. ಮಕ್ಕಳು ಅಂದರೆ ಪ್ರೀತಿ, ಮಕ್ಕಳು ಅಂದರೆ ಒಂದು ಆಸೆ ಇರುತ್ತೆ, ಡಿಟೇಲಾಗಿ ಓದ್ತಾರೆ. ನೀವು ಈ ವಿಷಯದಲ್ಲಿ ಏನಂದರೆ ಅವರ ಮಟ್ಟಿಗೆ ಕಮಿಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲನೂ ಕೂಡ ನಾವು ನೋಡಿದ್ದೀವ ಅಂತ ದಯವಿಟ್ಟು ನೋಡಿಕೊಂಡು ಪ್ರಿಡಿಕ್ಷನ್ಸ್ಗಳನ್ನ ಕೊಡಿ. ಇದು ನಮ್ಮ ಕರ್ತವ್ಯ, ಅದು ಅವರ ಜವಾಬ್ದಾರಿ. ಮಕ್ಕಳಿಗೆ ಒಳ್ಳೆಯ ಹೆಸರು ಇಡೋದು ಅವ್ರ ಜವಾಬ್ದಾರಿ, ನಾವು ಮಾಡಿಕೊಡೋದು ನಮ್ಮ ಕರ್ತವ್ಯ. ಸೊ ಒಂದು ಸಿಂಪಲ್ ಹೆಸರು ಮಾತಾಡ್ತಾ ಇದ್ದೀವಿ, ಯಾವುದೇ ಹೆಸರು ತೊಗೊಂಡ್ರು ಜನಗಳಿಗೆ ಅರ್ಥ ಆಗಲ್ಲ, ಜನಗಳ ವಿಷಯ ಗೊತ್ತಿಲ್ಲ, ಜನಗಳ ವಿಷಯ ಗೊತ್ತಾಗೋದು ಇಲ್ಲ. ಬಟ್ ನೀವು ಸರಿ ಮತ್ತು ತಪ್ಪನ್ನು ಹೇಳಿದ್ರೆ ಇದರ ಆಧಾರದ ಮೇಲೆ ಹೇಳ್ತಾ ಹೋಗಿ, ಸೊ ದಟ್ ಎಲ್ಲರಿಗೂ ಕೂಡ ಇದು ಸಹಾಯ ಆಗಲಿ. ಆಮೇಲೆ ನಾನು ಹೇಳಿದ್ನಲ್ಲ, ಕಮ್ ಬ್ಯಾಕ್ ಅನ್ನೋಕ್ಕಿಂತ ಜಾಸ್ತಿ ಯಾವುದರಿಂದ ದೂರ ಓಡಿದೆ ಅದು ಪುನಃ ವಾಪಸ್ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಾನು ಒಪ್ಕೊಂಡು ಇದನ್ನು ಜವಾಬ್ದಾರಿಯಾಗಿ ಮಾಡ್ತಾಯಿದ್ದೀನಿ. ಪ್ರಾಬೆಬಲಿ ಈ ಒಂದು ಬ್ಯಾಚ್ ಏನಿದೆ, ಈ ಒಂದು ಬ್ಯಾಚ್ ಹೆಚ್ಚು ಕಮ್ಮಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ. ಸೊ ನಿಮ್ಮಿಂದ ಸ್ವಲ್ಪ ನಾನು ನಾರ್ಮಲ್ ಸ್ಟೇಜಿಗೆ ಬಂದಿದ್ದೀನಿ. ನನ್ನ ಕಡೆಯಿಂದ ನಿಮ್ಗೆ ಎಷ್ಟು ಕೊಡಬೇಕು ಅಥವಾ ಎಷ್ಟು ಕಲಿಸ್ಬೇಕಿತ್ತು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳದನ್ನು ಡಂಪ್ ಮಾಡ್ತೀನಿ. ಸೊ ಇನ್ಮೇಲೆ ಯೂಟ್ಯೂಬ್ ಅಂತ ಬಂದಾಗ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನೋಟ್ಸು ಈ ವಿಡಿಯೋಸ್ ಸಪ್ರೇಟ್ ಮಾಡ್ತೀನಿ. ಎರಡು ನಿನ್ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೀವು ಕಲ್ತಿರೋದು ಏನೂ ಕೂಡ ಇಲ್ಲಿ ಮಿಕ್ಸ್ ಆಗಿಲ್ಲ, ಅದು ನಾನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾಡಿದ್ದೀನಿ. ಯಾವುದೂ ಕೂಡ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ನ ಕೊಟ್ಟಿಲ್ಲ. ಈ ಹೆಸರನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂಬರ್ 19 ಏನು, ಯಾವ ರೀತಿ ಇದು ಡಿವೈಡ್ ಮಾಡಿದ್ದೀವಿ, ಇಲ್ಲಿ ಮೊದಲನೇ ಅಕ್ಷರ ಸ್ಟಿಕ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಮತ್ತು ಈ ಒಂದು ಕಾಂಬಿನೇಷನ್ಸ್ಗಳೇನಿದೆ ಇವೆಲ್ಲನೂ ಕೂಡ ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಫುಲ್ ನೋಟ್ಸ್ ನಿಮಗೆ ನೋಡಿದ್ದೀನಿ. ವೆಬ್ಸೈಟ್ ಪಾರ್ಟ್ ಏನಿದೆ, ಕೆಲವರು ನನಗೆ ಪರ್ಸ್ನಲಾಗಿ ಕೇಳ್ತಾರೆ, ಅವ್ರ ಜೊತೆ ಕನೆಕ್ಟ್ ಆಗೋಕ್ಕೋಸ್ಕರ ಏನು ಮಾಡಿದ್ದೀನಿ, ವೆಬ್ಸೈಟ್ ರೆಡಿ ಮಾಡಿರೋದು. ಅಂದರೆ ನಾನು ಪ್ರತಿದಿನ ಅದು ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಡೈಲಿ ಪ್ರಿಡಿಕ್ಷನ್ಸ್, ವೀಕ್ಲಿ ಪ್ರಿಡಿಕ್ಷನ್ಸ್, ಮಂತ್ಲಿ ಪ್ರಿಡಿಕ್ಷನ್ಸ್, ಈ ವರ್ಷ ಹೆಂಗಿರುತ್ತೆ, ಮುಂದಿನ ವರ್ಷ ಹೆಂಗಿರುತ್ತೆ, ಟೈಮ್ ಹೆಂಗೆ, ಗುಡ್ ಟೈಮ್ ಬ್ಯಾಡ್ ಟೈಮ್, ಅವ್ರ ಗಾಡಿ ನಂಬರ್, ಅಕೌಂಟ್ ನಂಬರ್ ಏನು ಕೇಳ್ತಾರೆ ಎಲ್ಲನೂ ಕೂಡ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸೊ ಒಂದು ವ್ಯಕ್ತಿ ಒಂದೇ ಕ್ವಶನ್ಸ್ ಕೇಳಲ್ಲ, ನಮ್ದು ಯಾವಾಗಲೂ ಕೂಡ ಕೊಡಬೇಕು ಅಂತ. ಹಾಗಾಗಿ ಏನು ಮಾಡಿದ್ದೀನಿ, ಅವ್ರ ಡಿಸೈನಿಂದ ಹಿಡಿದು ನೇಮ್ ಡಿಸೈನಿಂದ ಹಿಡಿದು ಎಲ್ಲನೂ ಕೂಡ ಒಂದೇ ಪ್ಯಾಕೇಜಲ್ಲಿ ಕೊಟ್ಬಿಟ್ಟಿದ್ದೀನಿ ಅವರಿಗೆ. ಹಾಗಾಗಿ ನಾವು ವೆಬ್ಸೈಟ್ ಮೇಲೆ ಡಿಪೆಂಡ್ ಆಗಿರೋದು. ನಿಮ್ಮದೇನಾಗ್ತದೆ ಅಂದರೆ, ನೀವು ಈ ನಿಮ್ಮದೇ ಹೆಸರಲ್ಲಿ ನೀವು ಜನ್ರೇಟ್ ಮಾಡಿಬಿಡಿ, ಕನ್ಸಲ್ಟೆಂಟಲ್ಲಿ ರಿಜಿಸ್ಟರ್ ಆಗಿ ನಿಮ್ಮದೇ ನೇಮ್ ಬರುತ್ತೆ, ನಿಮ್ಮದೇ ವೆಬ್ಸೈಟ್ ಕ್ರಿಯೇಟ್ ಆಗುತ್ತೆ. ಅವ್ರಿಗೆ ಶೇರ್ ಮಾಡಿದ್ರೆ ಡೈರೆಕ್ಟಾಗಿ ಪೇ ಮಾಡಿದ್ರೆ, ಬಟ್ ನೀವು ಪೇಮೆಂಟ್ ಕಲೆಕ್ಟ್ ಮಾಡಿ ರಿಪೋರ್ಟ್ ಜನ್ರೇಟ್ ಮಾಡಿ ಶೇರ್ ಮಾಡಿದ್ರೆ ನಿಮ್ಮ ಹೆಸರಲ್ಲೇ ಎಲ್ಲ ಫುಲ್ ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ನಿಮಗೆ ಗೊತ್ತಾಗಲ್ಲ, ಅವ್ರಿಗೆ ನಮ್ಮ ವೆಬ್ಸೈಟ್ ಎಲ್ಲೂ ಕಾಣಿಸಲ್ಲ, ಎಲ್ಲೂ ಕೂಡ ಇನ್ಫಾರ್ಮ್ ಆಗೋಲ್ಲ. ನಿಮ್ಮ ಒಂದು ಬ್ರ್ಯಾಂಡ್ ಏನಿರುತ್ತೆ ಅದನ್ನು ಬಿಲ್ಡ್ ಮಾಡ್ತಾ ಹೋಗಿ. ಒಬ್ಬರೇ ಮಾಡೋ ಕೆಲಸ ಅಲ್ಲ ಇದು, ಗುಂಪಲ್ಲಿ ಮಾಡಬೇಕು. ಸೊ ನೀವು ಕೂಡ ಬೆಳೀತಾ ಹೋಗಿ, ನೀವು ನೆಮ್ಮದಿಯಾಗಿದ್ದರೆ ನಿಮ್ಮಿಂದ ಬೇರೆಯವ್ರು ನೆಮ್ಮದಿಯಾಗಿರ್ತಾರೆ. ಮಾಡ್ಕೊಂಡು ಹೋಗಿ. ಇಷ್ಟನ್ನು ಕಲ್ತ್ಕೊಂಡು ಕೆಲಸ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಎಲ್ಲ ಸರಿಯಾಗ್ತಾ ಹೋಗ್ತದೆ. ಸೊ ಯಾರೋ ಒಬ್ಬರಿಗೆ ಇದು ಕನ್ಸಲ್ಟೇಷನ್ಸ್ಗಳ ಮೇಲೆ ಸಿಕ್ಕಾಬಿಟ್ಟೆ ಟೈಮ್ ಕೊಡೋಷ್ಟು ಟೈಮ್ ಇದ್ದರೆ ಅಂಥ ವ್ಯಕ್ತಿಗೆ ಏನು ಸಹಾಯ ಮಾಡಬೇಕು ಮಾಡಿದ್ದೀವಿ. ಇದಿಷ್ಟೇ ನಮ್ಮ ಒಂದು ನ್ಯೂಮರಾಲಜಿಲಿ ಏನಿದೆ. ನ್ಯೂಮರಾಲಜಿಲಿ ಪ್ರಾಕ್ಟೀಸ್ ಅಂತ ಬರೋದು, ಒಂದು ಹೆಸರು ತೊಗೊಂಡು ನಾವು ಅರ್ಧ ಗಂಟೆ ಡಿಸ್ಕಷನ್ಸ್ ಮಾಡಿ
ಇದನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡ್ತಾ ಹೋದರೆ 2 ಅವರ್ ಬರೀ ನೇಮಲ್ಲೇ ಬರುತ್ತೆ, ಇದು ಯಾಕೆ ಹಿಂಗೆ ಅಂತ. ನೀವು ಇದನ್ನು ಕಲೀರಿ, ನಿಮ್ಮ ಹೆಸರುಗಳನ್ನ ಚೆಕ್ ಮಾಡಿ. ಈಗ ಅಪ್ಡೇಟ್ ಆಗಿದೆ, ಅದು ಫುಲ್ ಎಲ್ಲ ಚೇಂಜಸ್ ಆಗಿವೆ. ಎಲ್ಲನೂ ಕೂಡ ಚೆಕ್ ಮಾಡಿದ ನಂತರ ಏನು ಡೌಟ್ಸ್ ಇರುತ್ತೆ ಆ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಕ್ವಶನ್ ಮಾಡ್ತಾ ಹೋಗಿ. ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡಿಲ್ಲ, ಬಟ್ ಚಾಟ್ ಬಾಟ್ ನಿಮಗೆ ರಿಪ್ಲೈ ಮಾಡುತ್ತೆ. ನಿಮ್ಗಳಿಗೆ ನೀವು ಯಾರು ರಿಜಿಸ್ಟರ್ ಆಗಿದ್ರೆ ನಿಮ್ಗಳದು ರಿಪ್ಲೈ ಮಾಡುತ್ತೆ ಪರ್ಸ್ನಲಾಗಿ. ಅಲ್ಲಿಗೂ ಕೂಡ ಪರ್ಸ್ನಲಾಗಿ ಕಳಿಸಿ. ಸೊ ನಮಗೆ ನೋಟ್ಸ್ ಇದೆ, ಮೆಟೀರಿಯಲ್ ಇದೆ, ನಿಮಗೆ ಸಾಫ್ಟ್ವೇರ್ ಇದೆ, ನಿಮಗೆ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋಕ್ಕೆ ಸಾಫ್ಟ್ವೇರ್ ಇದೆ. ಏನೇ ಆಯಿತು ಅಂದರೂ ಕೂಡ ನಂಗೆ ಆಗ ರಿಪ್ಲೈ ಮಾಡೋಕ್ಕಾಗ್ತಿರಲಿಲ್ಲ, ಅದಕ್ಕೆ ರಿಪ್ಲೈ ಮಾಡಿ ಅದಕ್ಕೆ ನಮ್ಮನ್ನು ಹೇಳ್ಕೊಡೋಂಥ ಒಂದು ಸಾಫ್ಟ್ವೇರ್ ಇದೆ. ಎಲ್ಲನೂ ಕೂಡ ರಾಹು ಡಾಮಿನೇಟೆಡ್ ಮಾಡ್ತಾಯಿದ್ದೀವಿ. ನನ್ನ ಪರ್ಸ್ನಲ್ ಇಯರ್ 4 ಇದೆ, ನಂದು ಕೂಡ ಚಾಲೆಂಜಸ್ಗಳಿತ್ತು. ನಾನು ಏನು ಮಾಡಿದ್ದೀನಿ, ನಂಬರ್ 4ನ ಈ ರೀತಿ ಆ್ಯಕ್ಟಿವೇಟ್ ಮಾಡಿದ್ದೀನಿ. ನೀವು ಕೂಡ ಈ ಒಂದು ಸಿಚುವೇಷನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ತುಂಬ ಇದರ ಮೇಲೆ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರೋದೇ ಈ ಒಂದು ಇಯರ್ನ ಒಳ್ಳೆ ರೀತಿ ಯೂಸ್ ಮಾಡಬೇಕಂತ. ಸೊ ಎಲ್ಲನೂ ಕೂಡ ಕ್ವಶನ್ಸ್ಗಳು ಏನು ಆನ್ಸರ್ ಆಗ್ತಿರಲಿಲ್ಲ, ಈಗ ಕ್ವಶನ್ಸ್ಗಳು ಆನ್ಸರ್ ಆಗ್ತವೆ. ಒಳ್ಳೆಯ ಹೆಸರುಗಳನ್ನ ಸೆಟ್ ಮಾಡಿ, ಹೆಸರು, ಡೇಟ್ ಆಫ್ ಬರ್ತು ಒಟ್ಟಿಗೆ ಡಂಪ್ ಮಾಡಿ. ನಿಮ್ಮಗಳಿಗೆ ನೀವು ಯಾರ್ಯಾರು ನಂಬರ್ಸ್ ಚೇಂಜ್ ಮಾಡಿದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಬೇರೆ ಯಾರು ನಂಬರ್ಗಳು ಸೇಮ್ ನಂಬರ್ ಯೂಸ್ ಮಾಡ್ತಿದ್ದೀರಾ, ವಾಟ್ಸಪ್ ಬಂದು ನಿಮಗೆ ನಾನೇನು ಹೇಳ್ಕೊಡ್ತಿದ್ದೀನಿ ನನ್ನ ಒಂದು ಅರ್ಧ ಭಾಗ ವಾಟ್ಸಪ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮ ನಂಬರ್ ಬೇರೆಯವ್ರಿಗೆಲ್ಲ ನಾನು ಕೊಟ್ಟಿಲ್ಲ, ಪಬ್ಲಿಕಾಗಿ ನೀವು ಚೆಕ್ ಮಾಡಿದ್ದೀರಾ. ಬೇಸಿಕ್ ಇನ್ಫಾರ್ಮೇಷನ್ಸ್ ಕೊಟ್ಟು ಡೈರೆಕ್ಟ್ ಲಿಂಕ್ ಕಳಿಸುತ್ತೆ, ಬಟ್ ನಿಮ್ಮಗಳಿಗೆ ಸಾಫ್ಟ್ವೇರೇ ಇದೆ. ಸೊ ಸಾಫ್ಟ್ವೇರ್ ಓಪನ್ ಮಾಡಿ ಕೂಡ ಚೆಕ್ ಮಾಡಬಹುದು, ಅಥವಾ ವಾಟ್ಸಪ್ಪಲ್ಲಿ ಫೋಟೋಗಳು ಕಳಿಸಿದ್ರೆ ಅದು ನಿಮಗೆ ರೀಡ್ ಮಾಡಿ ಕೊಡುತ್ತೆ. ಇಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಆ ಹೆಸರನ್ನು ನಾನು ಡ್ರ್ಯಾಗ್ ಮಾಡ್ತಾ ಹೋಗಲ್ಲ, ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಇದನ್ನು ಶೇರ್ ಮಾಡೋಕ್ಕೆ ಹೋಗಲ್ಲ. ಸಿಕ್ಕಾಪಟ್ಟೆ ಹೆಸರುಗಳು ಬರ್ತವೆ, ಅದೆಲ್ಲ ನಾವು ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ಯಾರಿಗೆ ಅವಶ್ಯಕತೆ ಇದೆ ಅವ್ರು ನೋಡ್ಕೋತಾರೆ. ನೀವುಗಳು ಇದನ್ನು ಕ್ಲೀನಾಗಿ ಕಲ್ತ್ಕೊಳ್ಳಿ. ಇಷ್ಟು ಸ್ಟೆಪ್ ಇರಬೇಕು, ಈ ನೋಟ್ಸ್ನ ಚೆಕ್ ಮಾಡಿ. ಆ್ಯಂಡ್ ಈ ಒಂದು ವೀಡಿಯೋ ಮೋಸ್ಟ್ಲಿ ಡಂಪ್ ಮಾಡ್ತೀನಿ ಯೂಟ್ಯೂಬಲ್ಲಿ, ನೇಮ್ದನ್ನು ಸ್ಟಾಪ್ ಮಾಡಬೇಕು, ಅದಕ್ಕೋಸ್ಕರ ಡಂಪ್ ಮಾಡಿ ಆಸ್ಟ್ರಾಲಜಿ ಕಡೆ ಡೈವರ್ಟ್ ಆಗಬೇಕಿತ್ತು. ಆಸ್ಟ್ರಾಲಜಿ ನಿಮ್ಗೆ ಯಾರಿಗೂ ಹೇಳಿಲ್ಲ, ನಾನು ಆಸ್ಟ್ರಾಲಜಿ ಕಡೆ ಡೈವರ್ಟ್ ಆಗ್ತಾಯಿದ್ದೀನಿ ಮುಂಬರೋ ದಿನಗಳಲ್ಲಿ. ಮತ್ತು ಬೇಸಿಕ್ ವಾಸ್ತು ಏನಿದೆ, ಸ್ಟೆಪ್ಸು, ಕಲರ್ಸು, ಸ್ಟಿಕ್ಕರು, ಏನೇನೇನೋ ಸ್ಟಾರ್ಟ್ ಆಗಿ ಮೆಜರ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ. ಸೊ ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್ ನಾನು ಇದನ್ನು ಮಾತಾಡಬೇಕು. ಮೆಜರ್ಮೆಂಟೇ ಮೇಯ್ನು. ಮೆಜರ್ಮೆಂಟ್ ಆದಮೇಲೆ ಮಿಕ್ಕಿದ ಕೆಲಸಗಳು ಅದನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟು ದಿನ ಪೆಂಡಿಂಗ್ ಇಟ್ಟಿದ್ದೆ, ಇಷ್ಟು ದಿನ ಕನೆಕ್ಟ್ ಆಗಿದ್ರಿ. ಇದು ಲಾಸ್ಟ್ ಕ್ಲಾಸು ನಿಮ್ಮದು, ಹಾಗಾಗಿ ಇದೊಂದು ವೀಡಿಯೋ ನೆನಪಾಗಿರಲಿ ಅಂತ ಅಪ್ಲೋಡ್ ಮಾಡ್ಕೊಂಡಿರ್ತೀನಿ, ಬೇಜಾರಾಗಬೇಡಿ. ಮಿಕ್ಕಿದೆಲ್ಲ ಕೂಡ ಡಿಸ್ಕಷನ್ಸ್ಗಳಿರ್ತವೆ. ಗ್ರೂಪ್ಸ್ನ ಆ್ಯಕ್ಟಿವ್ ಆಗಿ ಯೂಸ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ವಾಟ್ಸಪ್ಪಲ್ಲಿ ಡಂಪ್ ಮಾಡಿ. ಕಾಲ್ಸ್ ನನಗೆ ಸಿಕ್ಕಿಲ್ಲ ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಫೋನ್ ನೀವು ನೋಡಿದ್ದೀರಾ ಆ್ಯಕ್ಟಿವ್ ಆಗಿರುತ್ತೆ, ನನಗಿಂತ ಜಾಸ್ತಿ ಸೈಲೆಂಟಲ್ಲಿರುತ್ತೆ. ಮತ್ತು ಯಾವುದೋ ಕೆಲಸ ಮಾಡಬೇಕಾದ್ರೆ ಫಾಲೋ ಅಪ್ಗಳ ಮೇಲೆ ನನ್ನ ಟೈಮ್ ಹೋಗ್ಬಿಡುತ್ತೆ. ಸೊ ದಯವಿಟ್ಟು ಕೋಆಪ್ರೇಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ಹೆಸರುಗಳಿಡಿ. ಕೆಲವರು ನೇಮ್ ಸರಿ ಇಲ್ಲ, ಅದು ಇದು ಅಂತ ಏನು ಕೂರೋಗ್ತಿದ್ರಿ, ಯಾವುದೂ ಕೂಡ ತಪ್ಪಲ್ಲ, ಯಾವುದೂ ಕೂಡ ಸರಿಯಲ್ಲ. ಇಷ್ಟು ದಿನ ನಿಮಗೆ ಗೊತ್ತಿರಲಿಲ್ಲ, ಈಗ ನೀವು ಕಲ್ತಿದ್ದೀರಾ. ಕಲ್ತಾದ್ಮೇಲೆ ಅವರು ನಿಮ್ಮ ಒಂದು ಪರ್ಸ್ನಲ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಏನು ಬದಲಾವಣೆ ಆಗಬೇಕು, ಮತ್ತು ಟೈಮು. ಮತ್ತು ಇನ್ನೊಂದರಲ್ಲಿ ನಾನು ಮೊಬೈಲ್ ನಂಬರ್ದಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಹೇಳೋದು ಮರ್ತಿದ್ದೀನಿ. ಮೊಬೈಲ್ ನಂಬರಲ್ಲಿ ನಿಮಗೆ ನಂಬರ್ ಚೇಂಜ್ ಮಾಡಿದಾಗ ಯಾವ ನಂಬರ್ ಸೆಲೆಕ್ಟ್ ಮಾಡ್ತೀವಿ ಆ ನಂಬರ್ ಯೂಸ್ ಮಾಡ್ತೀರಾ ಇವತ್ತಿಂದ ಅಂತಂದರೆ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಅಂತ ಅದನ್ನು ಆ್ಯಡ್ ಮಾಡಿದ್ದೀನಿ. ಲೆಕ್ಕಾಚಾರ ಆಗ್ತಿದ್ವಲ್ಲ ಅದನ್ನು. ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಪ್ರಿಡಿಕ್ಷನ್ಸ್ ಯಾರಿಗಾರು ನಂಬರ್ ಕೊಟ್ಟಿದ್ರೆ ಅವರಿಗೆ ಎಷ್ಟು ದಿನ ಬೇಕು ಅಂತ ಇನ್ಫಾರ್ಮ್ ಮಾಡಿ. ಇಷ್ಟು ದಿನ ಬೇಕು ನಿಮಗೆ ರಿಸಲ್ಟ್ ಬರೋಕ್ಕೆ ಅಂತ. ರಿಸಲ್ಟ್ಸ್ಗಳು ಬರ್ತಾ ಇವೆ. ಆಲ್ಮೋಸ್ಟ್ 82%, 85% ಕರೆಕ್ಟಾಗಿ ಬಂದಿವೆ ರಿಸಲ್ಟ್ಸು. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಮೊಬೈಲ್ ನ್ಯೂಮರಾಲಜಿ, ನೇಮ್ ನ್ಯೂಮರಾಲಜಿ ಸಿಂಪಲಾಗಿ ಮುಗಿಸ್ಬೇಕು, ಸಿಂಪಲಾಗಿ ಮುಗಿದೋಗ್ಬಿಡುತ್ತೆ. ಡೀಟೇಲ್ ಆಗಬೇಕು ಅಂದರೆ ಇನ್ನೂ ಡೀಟೇಲಾಗಿ ಹೋಗಬಹುದು. ಮುಂದೆ ಯಾವತ್ತಾದ್ರು ವರ್ಕ್ಶಾಪ್ ಥರ ಯಾರೊಬ್ಬರು ವರ್ಕ್ಶಾಪ್ ಸಜೆಷನ್ಸ್ ಕೇಳಿದ್ರಿ, ಪ್ರಾಕ್ಟೀಸ್ ಎಲ್ಲಿವರೆಗೂ ಮಾಡಿದ್ದೀವಿ, ಫಾಲೋ ಅಪ್ ಮಾಡಿ ಅಂತ. ಅದು ನಿಮ್ಮ ಜವಾಬ್ದಾರಿ, ನೀವು ಮಾಡ್ಕೋಬೇಕು. ಬಟ್ ಅದು ಅವಶ್ಯಕತೆ ಇದೆ ಅಂತಂತ ನನಗನ್ಸಿದ್ರೆ, ಅಂದರೆ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಸರಿ ಆಗ್ತದೆ ಅಂತಂದರೆ ಓಕೆ. ಕೆಲವರು ಕ್ಲೀನಾಗಿ ಎಫರ್ಟ್ ಹಾಕಿ ಕಲಿತಿರ್ತೀರ, ಕೆಲವ್ರಿಗೆ ಏನೂ ಗೊತ್ತಿರಲ್ಲ, ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಈ ಥರ ಗ್ರೂಪ್ ಕ್ಲಾಸ್ಗಳನ್ನ ಜಾಸ್ತಿ ಮಾಡಲ್ಲ. ಎಸ್ಪೆಷಲಿ ಈ ಥರ ಡಿಸ್ಕಷನ್ಸ್ಗಳು ಕೆಲವರು ಫುಲ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು ಕ್ಲಾಸಸ್ಗಳು ಕಲ್ತ್ಬಿಟ್ಟು ಕ್ಲೋಸೇ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ನಾನು ಜಾಸ್ತಿ ಅದನ್ನು ಪುಷ್ ಮಾಡೋಕ್ಕೆ ಹೋಗಲ್ಲ. ಬಟ್ ಯಾರಾಗಾರ ಅಂಥ ಅವಶ್ಯಕತೆ ಇತ್ತು, ನನಗೇನು ತಲೆ ಬಿಸಿ ಇಲ್ಲ ಅಂತ ಅನ್ನೋ ಥರ ಇತ್ತು ಅಂತ ಕಲಿಬೇಕು ಅಂತ ಏನಾರು ಇತ್ತು ಅಂದರೆ ಅಂಥ ವ್ಯಕ್ತಿಗಳು ಕನೆಕ್ಟ್ ಆಗಿ. ಸೊ ಇದೇ ಈ ಒಂದು ರೀಸೆಂಟಾಗಿ ಮಾಡಿದಂಥ ಬ್ಯಾಚ್ ಏನಿದೆ ಇದನ್ನು ಸ್ವಲ್ಪ ಲಾಂಗ್ ಟರ್ಮ್ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಎಫರ್ಟ್ ನಿಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ಸೊ ಕ್ಲೀನಾಗಿ ಕಲೀರಿ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಸ್ಟಾಪ್ ಮಾಡ್ತೀನಿ. ನೇಮ್ಸ್ ವೀಡಿಯೋಸ್ಗಳನ್ನ ಜಾಸ್ತಿ ಡಂಪ್ ಮಾಡೋಕ್ಕೆ ಹೋಗಲ್ಲ. ಸ್ಕ್ರೀನ್ಶಾಟ್ಸ್ಗಳಾಗಲಿ ಇದಾಗಲಿ ಎಲ್ಲರೂ ಟೀಮ್ ಶೇರ್ ಮಾಡ್ತಾ ಇರುತ್ತೆ, ಅಲ್ಲಿಂದ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಸೀದಾ ಬಂದು ನಿಮ್ಮ ಸಾಫ್ಟ್ವೇರಲ್ಲಿ ಚೆಕ್ ಮಾಡಿ. ಎಲ್ಲರೂ ಕೂಡ ನಿಮ್ಮ ಸಾಫ್ಟ್ವೇರಲ್ಲಿ ಚೆಕ್ ಮಾಡಿ. ಎಲ್ಲರಿಗೂ ಕೂಡ ಯಾರಾದರೂ ಕೂಡ ನೀವು ಒಂದು ಸಲ ಪರ್ಚೇಸ್ ಮಾಡಿದ್ದು ಅಂದರೂ ಸರಿ, ನಿಮ್ಮ ಒಂದು ಕ್ಲೈಂಟ್ಸ್ಗಳಾಗಿದ್ದರೂ ಸರಿ, ಅವ್ರಿಗೂ ಕೂಡ ಇದು ಅಪ್ಡೇಟ್ ಆಗಿರುತ್ತೆ. ಇದು ಈ ವೆಬ್ಸೈಟ್ದೊಂದು ಯೂಸ್ ಆಗ್ತಿರೋದು ನನಗೆ.
ನಾನು ಏನು ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದೆ ಅದನ್ನು ಚೇಂಜ್ ಮಾಡಿದ್ರೆ ಎಲ್ಲರಿಗೂ ಕೂಡ ಹೋಗುತ್ತೆ ಅದು. ಬಟ್ ನಿಮ್ಮ ವೆಬ್ಸೈಟು ನೀವು ಯೂಸ್ ಮಾಡ್ತಿರೋದು ನಿಮಗೆ ಹೋಗುತ್ತೆ, ಕನ್ಸಲ್ಟೆಂಟ್ ಆಗಿ ಏನು ರಿಜಿಸ್ಟರ್ ಆಗಿರ್ತೀರ ಅಲ್ಲಿ. ಇದೇನಾಗ್ತದೆ, ನಾರ್ಮಲ್ ಲಿಂಕ್ ಕಳಿಸಿರೋಂಥವ್ರು ಎಲ್ಲರೂ ಕೂಡ, ಮತ್ತು ನಾನು ನಿಮಗೆ ಕಳಿಸಿದ್ದೀನಲ್ಲ ನಿಮ್ಮದು ಫ್ರೀ ಅಂತ ಅಂದ್ಬಿಟ್ಟು, ಅದೆಲ್ಲ ಕೂಡ ಏನಾಗ್ತದೆ ನಿಮ್ಮ ಒಂದು ಡೈರೆಕ್ಟ್ ಲಿಂಕಲ್ಲಿ ಓಪನ್ ಆಗ್ತದೆ. ಸೊ ಅಲ್ಲಿ ಓಪನ್ ಮಾಡಿಬಿಟ್ಟು ಅದನ್ನು ನೀವು ಆರಾಮಾಗಿ ಈ ಒಂದು ಹೆಸರಿನ ಸಂಪೂರ್ಣ ಮಾಹಿತಿಗಳು ನಿಮ್ಮ ಹೆಸರುಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಆಗಿರಿ, ಅಪ್ಡೇಟ್ ಆಗಿರಿ. ನೀವೇ ನೋಡಿದ್ದೀರಾ ಜನಗಳು ಎಷ್ಟಿದ್ದೀವಿ ಅಂತ. ಸೊ ಎಲ್ರಿಗೂ ರಿಪ್ಲೈ ಮಾಡೋದು ಪ್ರಾಬ್ಲಮ್ ಆಗ್ತದೆ. ಎಕ್ಸ್ಟ್ರೀಮ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಥವಾ ಎಕ್ಸ್ಟ್ರೀಮ್ ಲೆವೆಲ್ಸಲ್ಲಿ ಡೌನ್ ಆಗಿತ್ತು ಅಂತಂದರೆ ಟೈಮ್ ಅಷ್ಟೇ ಇರೋದು. ಅದಕ್ಕೋಸ್ಕರ ಟೈಮ್ ಸೆಲೆಕ್ಟ್ ಮಾಡಿ 6 ರಿಂದ 8:30. ಬ್ಯುಸಿ ಅನ್ನೋದಕ್ಕಿಂತ ಜಾಸ್ತಿ ಆ ಟೈಮಲ್ಲಿ ನಾನು ಕೂತಿರ್ತೀನಿ. ಯಾರಿಗೆ ಸಿಗ್ಬೋದು ಯಾರಿಗೆ ಸಿಗೋದು ನಂಗೆ ಹೇಳೋಕ್ಕಾಗಲ್ಲ. ಇನ್ನು ಶೆಡ್ಯೂಲ್ಗಳು ನಾನು ಕೂಡ ನಿಮ್ಗೆ ತೋರಿಸಿದ್ದೀನಿ. 3-4 ದಿನ ಬ್ಯುಸಿ ಇರುತ್ತೆ, ಹೊರಗಡೆ ಹೋಗ್ತಾ ಇದ್ದೀನಿ ಅಂದ್ಕೊಂಡು. ನನ್ನ ಪರ್ಸ್ನಲ್ ಕೆಲಸಗಳು ಕೂಡ ಇವೆ, ಕಲಿಸಿದ್ದೀವಿ, ತಿಳಿಸಿದ್ದೀನಿ, ಮುಂದೆ ಕೂಡ ಅದು ಹೇಳ್ತಾ ಇರ್ತೀನಿ. ಬಟ್ ತುಂಬ ಲೆವೆಲಲ್ಲೇನಾದ್ರು ಕಮಿಟ್ಮೆಂಟ್ ಇತ್ತು ಅಂದರೆ ಮಾತ್ರ ಅಪಾಯಿಂಟ್ಮೆಂಟ್ಸ್ಗಳ ಮೇಲೆ ಪುಷ್ ಮಾಡಿ. ಇಲ್ಲಾಂತಂದರೆ ಜಾಸ್ತಿ ವಾಟ್ಸಪ್ಪಲ್ಲಿ ನೈಟ್ ಟೈಮ್ ಆದರೂ ನಾನು ಕುತ್ಕೊಂಡು ಅದಕ್ಕೆ ಟ್ರೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆ ಒಂದು ನಂಬರು ಒಂದು ಇಷ್ಟು ಜನಗಳಿಗೆ, ಒಂದು XYZ ನಂಬರ್ ಇದೆಯಲ್ಲ, ಈಗ ಇಷ್ಟು ಜನಕ್ಕೆ ಆ ಒಂದು ನಂಬರೇ ನಿಮಗೆ ಸಪೋರ್ಟ್ ಮಾಡ್ತದೆ, ಬ್ಯಾಕ್ ಬೋನಾಗಿ ನಿಂತಿದೆ. ನನಗಂತೂ ತುಂಬ ಸಹಾಯ ಮಾಡಿದೆ ಅದು. ನೀವುಗಳಿಗೂ ಕೂಡ ಡೌಟ್ಸ್ಗಳು ಬೇಗ ಆನ್ಸರ್ ಆಗ್ತದೆ, ಕೇಳಿದಷ್ಟು ಆನ್ಸರ್ ಮಾಡ್ತಾಯಿದೆ. ಒಂದು ನಂಬಿಕೆ ಅದು ಆ ನಂಬರ್ ಇತ್ತು ಅಂತಂದರೆ ಅಲ್ಲಿ ನಾನು ಟ್ರೈನ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಸೊ ಏನೇ ಇತ್ತು ಅಂದರೂ ಕೂಡ ಸಜೆಷನ್ಸ್ಗಳನ್ನ ನಾನು ಓಪನ್ನಾಗಿ ಎಕ್ಸೆಪ್ಟ್ ಮಾಡ್ತೀನಿ. ನೀವು ನನಗೆ ಸಜೆಷನ್ಸ್ಗಳನ್ನ ಕೊಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಮತ್ತು ತೀರಾ ಇದು ಮಾಡೋದು ಬೇಡ. ಬ್ಯಾಚ್ಗಳು ಎಂಡ್ ಮಾಡಬೇಕಾದ್ರೆ ಇದೊಂದು ಪ್ರಾಬ್ಲಮ್, ಅದಕ್ಕೆ ನಾನು ಯೂಶ್ವಲಿ ಮೈಕಿಗೆಲ್ಲ ಆನ್ ಮಾಡಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಏನಾಯಿತು ಅಂದರೆ ಅಪ್ಡೇಟ್ ಮಾಡ್ತಾಯಿರಿ. ಆ್ಯಂಡ್ ಮೀಟ್ ಆಗಬೇಕು ಅಂತ ಹೇಳೋರಿಗೆ ಲೊಕೇಶನ್ ನಾನು ಡಂಪ್ ಮಾಡಿದ್ದೀನಿ. ಅದು ಮಧ್ಯದಲ್ಲಿ ಯಾವಾಗಾರು ಒಂದು ಸಲ ಎಲ್ಲರೂ ಒಟ್ಟಿಗೆ ಮೀಟ್ ಆಗೋಣ. ಓಕೆನಾ? ಥ್ಯಾಂಕ್ ಯು.